संदेशी बदन में जा पांचों तत्वों के पार जाना मिलेगा वहाँ वतन एक सुहाना फरिश्तों की ये वो नगरिया बाबा जहाँ है हमारे प्यारे 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 संदेशी वतन में जा उस वतन में अव्यक्त भाषा नैनों से बोलेंगे मेरे बाबा नैनों ही नैनों से कहना दिल के बयाना हमारे प्यारे 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 देसी वतन में जा फूलों से मेरे बाबा को सजाना प्यार से बाबा को भोग लगाना स्नेह से बातें करना बाबा जो नीचे आ जाए प्यारे 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 संदेशी वतन में जा मेरा संदेश ले जा ले जा ले जा संदेशी वतन में जा ओम शांति। ओम शांति। ओम शांति। आज प्यारे बाबा बहुत बड़ी महत्वपूर्ण बता रहे बात कि आप सब बच्चों को ज्ञान तो मिल गया, ब्राह्मण जन्म और जीवन में भी आ गए, लेकिन परमात्म प्राप्ति ब्राह्मण जीवन की बहुत बड़ी प्राप्ति है। लेकिन इस प्राप्ति के जो प्रारब्ध है उसका अनुभव करो। अभी सिर्फ पुरुषार्थ में, मेहनत में, युद्ध में नहीं रह जाओ।
पुरुषार्थ की प्रारब्ध क्या है? 3-4 बातें हैं। बाबा कहते सर्व शक्तियों से संपन्न स्थिति, सर्व ज्ञान की बातों से संपन्न अर्थात स्वरूप, सर्व गुणों से संपन्न स्वरूप और सर्व विघ्न विनाशक। ये जो 4 बातें हैं आपके जीवन में, जैसे सतयुग में वो यहाँ की पुरुषार्थ की प्रारब्ध है, लेकिन वहां जाने के पहले वो प्रारब्ध का जो सुख है, जीवन मुक्ति का यथार्थ सुख है, वो और ज्यादा हम यहाँ अनुभव करना है, क्योंकि भगवान हमारे साथ है। तो ये जो प्राप्तियां है अभी, ये कैसा है वैसा है, ये सारा संकल्प छोड़ो। सर्व आत्माओं को ये जो प्राप्तियां है उसका दान करो, ब्राह्मणों के प्रति सहयोगी बनो। ಇಂಪಾರ್ಟೆಂಟ್ ಬಾತ್. ಇವತ್ತು ಬಾಬವರು ಅಂದರೆ ಇವತ್ತಿಂದನೇ ತಿಳ್ಕೊಳ್ಳಿ, ನಾನು ಈ ಸ್ವರೂಪದಲ್ಲಿ ಇರಬೇಕು, ನಾಳೆಯಿಂದ ಅಲ್ಲ, 1ನೇ ತಾರೀಕು ನೋಡ್ಕೊಳ್ಳೋಣ ಅಂತ ಹೇಳಬೇಡಿ. ಬಟ್ ಇವತ್ತಿಂದನೇ ನನಗೆ ಇವೇನೆಲ್ಲ ಪುರುಷಾರ್ಥ ಇದುವರೆಗೂ ಮಾಡಿದ್ದೀನಿ, ಜ್ಞಾನ ಕೇಳಿದ್ದೀನಿ, ಇದನ್ನ ನನ್ನ ಜೀವನದಲ್ಲಿ ನನ್ನ ಸ್ವರೂಪದಲ್ಲಿ ತರಬೇಕು. ಇದರಲ್ಲಿ ಸಂಘ ಹಂಗಿತ್ತು, ಇದಂಗಿತ್ತು, ಪರಿಸ್ಥಿತಿ ಹಂಗೆ ಬಂದಿತ್ತು, ಇದೆಲ್ಲ ನೀವು ಹೇಳಂಗಿಲ್ಲ. ಪರಿಸ್ಥಿತಿ ಏನೇ ಇರಲಿ, ನೀವು ಸ್ವಯಂ ವಿಘ್ನ ವಿನಾಶಕರು. ಏನೇ ಇರಲಿ, ಬಾಬಾ ಹೇಳ್ತಾರೆ ನನ್ನ ಪರಮಾತ್ಮ ಪ್ರಾಪ್ತಿ ನಿಮ್ಮ ಜೀವನದಲ್ಲಾಗಿದೆ, ಬ್ರಾಹ್ಮಣ ಜನ್ಮದ ಆಧಾರದ ಮೇಲೆ ಈ ಜೀವನದಲ್ಲಿ ಇದ್ದೀರಾ ಅಂದರೆ ನೀವೀಗ ಪರಮಾತ್ಮ ಪ್ರಾಪ್ತಿಗಳ ಪ್ರಾರಬ್ಧ ಅನುಭವ ಮಾಡಿ. ಪ್ರಾರಬ್ಧ ಏನು? ಸರ್ವ ಶಕ್ತಿಯೋಂ ಸೆ ಸಂಪನ್ನ ಸ್ವರೂಪ, ಸರ್ವ ಜ್ಞಾನದ ಮಾತುಗಳೇನಿದೆ ಅದೆಲ್ಲದರ ಸ್ವರೂಪ, ಸರ್ವ ಗುಣಗಳ ಸ್ವರೂಪ, ಸರ್ವ ವಿಘ್ನ ವಿನಾಶಕ ಸ್ವರೂಪ. ವಿಘ್ನ ವಿನಾಶಕ ಅಂದರೆ ನೀವು ಎಲ್ಲಿ ಇದ್ದೀರೋ ಅಲ್ಲಿ ವಿಘ್ನಗಳು ಬರ್ಬೋದು, ಬಟ್ ಅದರ ಪ್ರಭಾವ ನಿಮಗಾಗದೇ ಇರಲಿ. ಈ ತರಹದ ಜೀವನ ಈಗಿಂದ, ಈ ಸೆಕೆಂಡಿಂದ ಅನುಭವ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಬೇಕಷ್ಟೇ ಅಲ್ಲ. ಪ್ರಾರಬ್ಧದ ಸ್ವರೂಪದಲ್ಲಿರೋದು ನ್ಯಾಚುರಲ್, ಸ್ವಾಭಾವಿಕ. ಪ್ರಯತ್ನ ಮಾಡ್ತೀನಿ ಅಂತ ಹೇಳಬೇಡಿ, ಅದರ ಸ್ವರೂಪದಲ್ಲಿರಿ ಅಂತ ಹೇಳ್ತಿದ್ದಾರೆ ಬಾಬವರು. ಯಾಕೆಂದರೆ ಪರಮಾತ್ಮ ಸಿಕ್ಕಿ, ಬಾಬಾ ಸಿಕ್ಕಿ ನಾವಿನ್ನ ಬರೀ ಯುದ್ಧ ಮಾಡಿಕೊಂಡು ಪರಿಶ್ರಮ ಮಾಡಿಕೊಂಡು ನಡೀತಾ ಇದ್ದೀನಿ, ನೋಡ್ತಾ ಇದ್ದೀನಿ, ಪುರುಷಾರ್ಥ ಮಾಡ್ತಿದ್ದೀನಿ, ಇದು ಬೇಡ. ಈಗ ನಿಮ್ಮ ಪ್ರಾಪ್ತಿಗಳನ್ನು ಇಮರ್ಜ್ ರೂಪದಲ್ಲಿ ಇಟ್ಕೊಳ್ಳಿ, ನಿಮ್ಮ ಭಾಗ್ಯನ ಇಮರ್ಜ್ ರೂಪದಲ್ಲಿ ಇಟ್ಕೊಳ್ಳಿ. ಮರ್ಜ್ ಆಗಕ್ಕೆ ಬಿಡಬೇಡಿ. मर्ज माना इक्वली थोड़ा विस्मृति का ही रूप है ना. सतयुग का प्रारब्ध स्वरूप क्या है? स्मृति स्वरूप है. तो उसमें सदा निरंतर रहे, बाबा ये चाहता है. एक बाबा ना से पूर्ण ಮಾಡಬೇಕಾ ಬೇಡ? मेरे हर बच्चा प्रारब्ध स्वरूप में रहे. ಪ್ರಾರಬ್ಧ ಸ್ವರೂಪದಲ್ಲಿ ಇರ್ಬೇಕನ್ನೋದು ಬಾಬವರು. ಈ 4 ಮಾತಲ್ಲಿ ಎಲ್ಲ ಬಂದ್ಬಿಡ್ತು. ಪ್ರಾರಬ್ಧ ಸ್ವರೂಪದಲ್ಲಿ ಇಲ್ಲೇನ್ ಮಾಡಬೇಕು, ಹೆಂಗಿರ್ಬೇಕಂತ. 13-11-97 संगम युग के प्राप्तियों की प्रारब्ध का अनुभव करो, मास्टर दाता महासहयोगी बनो. आज भाग्य विधाता बाप अपने श्रेष्ठ भाग्यवान बच्चों को देख रहे. हर एक बच्चे के भाग्य की रेखाएं देख देख भाग्य विधाता बाप भी हर्षित होते हैं, क्योंकि सारे कल्प में चक्कर लगाओ तो आप जैसा श्रेष्ठ भाग्य किसी धर्मात्मा का, महान आत्मा का, राज्य अधिकारी आत्मा किसी का भी इतना बड़ा भाग्य नहीं है जितना आप संगम युगी श्रेष्ठ आत्माओं का है. ಇವತ್ತು ಭಾಗ್ಯ ವಿಧಾತ ತಂದೆ ತನ್ನ ಶ್ರೇಷ್ಠ ಭಾಗ್ಯವಾನ್ ಮಕ್ಕಳನ್ನು ನೋಡ್ತಿದ್ದಾರೆ.
ಪ್ರತಿಯೊಬ್ಬ ಮಗುವಿನ ಭಾಗ್ಯದ ರೇಖೆಯನ್ನ ನೋಡ್ತಾ ನೋಡ್ತಾ ಭಾಗ್ಯ ವಿಧಾತ ತಂದೆ ಹರ್ಷಿತರಾಗ್ತಿದ್ದಾರೆ. ಏಕೆಂದ್ರೆ ನಿಮ್ಮ ಭಾಗ್ಯದ ಥರ ಬೇರೆ ಜಗತ್ತಲ್ಲಿ ಯಾರ ಭಾಗ್ಯ ಇಲ್ವೇ ಇಲ್ಲಲ್ಲ. ಅದಕ್ಕೆ ಬಾಬವ್ರಿಗೆ ನನ್ನ ಮಕ್ಕಳಿಗಿಂತ ಭಾಗ್ಯವಾನ್ ಬೇರೆ ಯಾರಿಲ್ಲ. ಯಾರೇ ದೇವಾತ್ಮರ ಭಾಗ್ಯದಲ್ಲೂ ಇದಿಲ್ಲಲ್ಲ, ಭಗವಂತ ಎಲ್ಲಿದ್ದಾರೆ? ಧರ್ಮಾತ್ಮರಿರ್ಬೋದು, ಮಹಾನಾತ್ಮಗಳಿರ್ಬೋದು, ರಾಜ್ಯಾಧಿಕಾರಿಗಳು, ಮಧ್ಯಕಾಲದಲ್ಲಿ ರಾಜರಿದ್ದರೂ ಅವ್ರ ಹತ್ರನೂ ಇಂತಹ ಭಾಗ್ಯ ಇರಲಿಲ್ಲ. ಯಾರೇ ಜಗತ್ತಲ್ಲಿ ವಿಶೇಷ ಅನ್ನಿಸ್ಕೊಳ್ಳೋರ್ದು ಯಾರ್ದು ಭಾಗ್ಯ ಅಷ್ಟಿಲ್ಲ. ಇಷ್ಟು ದೊಡ್ಡ ಭಾಗ್ಯ ನಿಮ್ಮದು. ಈ ಶ್ರೇಷ್ಠ ಸಂಗಮಯುಗಿ ಶ್ರೇಷ್ಠಾತ್ಮಗಳು, ನೀವು ಬ್ರಾಹ್ಮಣ ಮಕ್ಕಳದಾಗಿದೆ ಅಂದಾಗ ನಮಗೆ ಅದರ ನಶೆ, ಖುಷಿ, ಅದರ ರಿಯಲೈಸೇಷನ್, ನನಗೇನು ಸಿಕ್ಕಿದೆ, ಯಾರು ಸಿಕ್ಕಿದ್ದಾರೆ, ಏನು ಖಜಾನೆಗಳು ಕೊಟ್ಟಿದ್ದಾರೆ, ಅದರದ್ದು ಇಮರ್ಜ್ ರೂಪದಲ್ಲಿ ಸ್ಮೃತಿ ಅಲ್ವಾ, ಅದರ ರಿಯಲೈಸೇಷನ್ ಜೊತೆ ಅದರ ಪ್ರಾಪ್ತಿಯ ಅನುಭವ. ಅದಕ್ಕೆ ಹೇಳ್ತಿದ್ದಾರೆ, ಮಸ್ತಕ್ ಸೆ ಅಪ್ನೆ ಭಾಗ್ಯ ಕಿ ರೇಖಾओं को देखते हो, बाप दादा हर एक बच्चों के मस्तक में चमकती हुई ज्योति की श्रेष्ठ रेखा देख रहे हैं. आप सभी भी अपनी रेखाएं देख रहे हो. नयनों में देखो तो स्नेह और शक्ति की रेखाएं स्पष्ट है. इंपॉर्टेंट, स्नेह और शक्ति की रेखाएं स्पष्ट है. तो ಇವತ್ತೆಲ್ಲರೂ ಅಟ್ಲೀಸ್ಟ್ ಆನ್ಲೈನಲ್ಲಿ ಮನೆಯಲ್ಲಿ ಕೂತಿರೋರು ಯಾರ್ಯಾರಿಗೆ ಪಾಸಿಬಲ್ ಇದೆ, ಬಾಬಾ ಅವ್ರ ಮನೆಗೆ ಬಂದು ಇವತ್ತಿಂದ ಶುರು ಮಾಡ್ರಲ್ಲ ನೀವು ಕ್ಲಾಸಿಗೆ ರೆಗ್ಯುಲರ್ ಪಂಕ್ಚುಯಲ್ ಬರಬೇಕಂತ. ಭವಿಷ್ಯದ ಪರಿಸ್ಥಿತಿಗಳು ಹೆಂಗೆ ಬರುತ್ತೆ ಅದು ಗೊತ್ತಿಲ್ಲ. ಇವತ್ತು ನ್ಯೂ ಇಯರ್ ಸೆಲೆಬ್ರೇಷನ್ ಇಲ್ಲೇನೆ ಅಂತಂದಮೇಲೆ ಎಲ್ಲ ಯೋಚನೆ ಮಾಡಬೇಕು. ಕೇಳಿಸ್ತಿದ್ಯಾ ಮನೆಯಲ್ಲಿ? ಅದಕ್ಕೆ ಬಾಬಾ ಹೇಳ್ತಿರೋದು, ಮಸ್ತಕದಲ್ಲಿ ನೀವು ನಿಮ್ಮ ಭಾಗ್ಯದ ರೇಖೆಯನ್ನ ನೋಡ್ತಿದ್ದೀರಲ್ವಾ, ಕಾಣಿಸ್ತಿದ್ಯೋ ಇಲ್ವೋ? ಬಟ್ ಬಾಬವ್ರೇನು ನೋಡ್ತಿದ್ದಾರೆ, ಎಲ್ಲ ಮಕ್ಕಳ ಮಸ್ತಕದಲ್ಲಿ ಹೊಳಿತಾ ಇರ್ತಕ್ಕಂಥ ಆತ್ಮ ಭಾಗ್ಯದ ನಕ್ಷತ್ರದ ರೂಪದಲ್ಲಿ ನೋಡ್ತಿದ್ದಾರೆ. ಅಂದ್ರೆ ತನ್ನ ಆತ್ಮಿಕ ಸ್ವರೂಪದಲ್ಲಿ, ಆತ್ಮಿಕ ಸ್ಥಿತಿಯಲ್ಲಿ ತನ್ನ ಭಾಗ್ಯವನ್ನ ನೋಡ್ಕೊಳ್ತಾ ಖುಷಿ ನಶೆಯ ಅನುಭವ ಮಾಡ್ತಿದ್ದೀರಾ. ಇಂಪಾರ್ಟೆಂಟ್ ಅಲ್ವಾ? आप सभी भी अपनी रेखाएं देख रहे हो. नयनों में देखो तो स्नेह और शक्ति की रेखाएं स्पष्ट है. ಒಂದೊಂದು ಇಂದ್ರಿಯದಲ್ಲಿನೂ ಭಾಗ್ಯದ ರೇಖೆ ಏನು ಕಾಣಬೇಕನ್ನೋದನ್ನು ವರ್ಣನೆ ಮಾಡ್ತಿದ್ದಾರೆ ಬಾಬೂರು. ನೀವು ಇದನ್ನೆಲ್ಲ ಚೆಕ್ಕಿಂಗ್ ಮಾಡ್ಕೊಳ್ತಾ ಹೋಗ್ಬೇಕು ನಿರಂತರ. ನಂದು ಆ ಸ್ಥಿತಿಯಲ್ಲಿ ಆ ಭಾಗ್ಯದ ಅನುಭವ ಮಾಡ್ತಿದ್ದೀನ ಅಂತ. ಕಣ್ಣುಗಳಲ್ಲಿ ಏನಿದೆ, ಸ್ನೇಹ ಶಕ್ತಿಯ ರೇಖೆ ಸ್ಪಷ್ಟ ಇದೆಯಾ? ಸಮಯದಲ್ಲಿ ಸ್ನೇಹದ ಹಿಂದೆ ಆಂತರಿಕ ಸ್ಥಿತಿಯಲ್ಲಿ ಸದಾ ಶಕ್ತಿ ಸ್ವರೂಪ. ಸ್ನೇಹದ ಕಾರಣ ಬಾಬೂರ ಶ್ರೀಮತ ಎಲ್ಲಿ ಕಾಂಪ್ರಮೈಸ್ ಆಗಂಗಿಲ್ಲ. ಮಾಯೆ ಪ್ರತಿ ಸದಾ ತನ್ನ ಶಕ್ತಿ ಸ್ವರೂಪ ನಿರಂತರ ಇರಬೇಕು. ಯಾವ ಕಾರಣನೂ ಶ್ರೀಮತ ಹಂಗಿಂಗ್ ಆಗಂಗಿಲ್ಲ. मुख में देखो मधुर श्रेष्ठ वाणी की रेखाएं चमक रही है. होठों पर देखो रूहानी मुस्कान, रूहानी खुशी की झलक की रेखा दिखाई दे रही है. ಮುಖದಲ್ಲಿ ಏನಿದೆ, ಅತಿ ಶ್ರೇಷ್ಠ ಮಧುರ ವಾಣಿಯ ರೇಖೆಗಳೇನಿದೆ, ಮಧುರತೆ ಬಂದಿದೆಯಾ? ಮತ್ತೆ ನಿರಂತರ ಶ್ರೇಷ್ಠ ಮಾತುಗಳಂದ್ರೆ ಜ್ಞಾನಯುಕ್ತ ಮಾತುಗಳನ್ನೆಷ್ಟು ಮಾತಾಡ್ತೀರಾ, ಸೇವಾರ್ಥವಾಗಿ ಏನು ಮಾತಾಡ್ತೀರಾ, ಅದಕ್ಕಿಂತ ಬೇರೆ ಶ್ರೇಷ್ಠ ಯಾವುದಿಲ್ಲ. ಬೇರೆ ಏನು ಮಾತಾಡ್ಲಿಕ್ಕೆ ಬಾಬವ್ರ ಹತ್ರ ಪರ್ಮಿಷನ್ ಇಲ್ಲಲ್ಲ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಮುಖದಲ್ಲಿ ಮಧುರ ಹಾಗೂ ಶ್ರೇಷ್ಠವಾಣಿ, ನಿರಂತರ ಆತ್ಮೀಯತೆಯಲ್ಲಿದ್ದುಕೊಂಡು ಮುಗುಳ್ನಗೆ, ಮುಖದಲ್ಲಿ ಆತ್ಮೀಯತೆಯ ಮುಗುಳ್ನಗೆ, ಇದು ಆತ್ಮೀಯ ಖುಷಿಯ ಝಲಕ್ಕಿ ರೇಖಾಯ್. ನಿರಂತರ ನಿಮ್ಮ ಮುಖಚರ್ಯೆ ನೋಡಿದಾಗ ಅಲ್ಲಿ ಪರಮಾತ್ಮ ಪ್ರಾಪ್ತಿಗಳ ಆತ್ಮಿಕ ಖುಷಿ ಏನಿದೆ,
ಆತ್ಮ ಖುಷಿ ಆಗೋದು ಯಾವಾಗ? ಆತ್ಮಕ್ಕೆ ಏನೆಲ್ಲ ಬಾಬೂರಿಂದ ಶಕ್ತಿಗಳು ಸಿಗುತ್ತಾ, ಜ್ಞಾನ ಸಿಗುತ್ತಾ, ಗುಣಗಳ ಆಧಾರದ ಮೇಲೆ ಇದೀವ, ಇದು ಎಲ್ಲದರ ಮೇಲೆ ಅತಿಯಾದ ಖುಷಿ ಅನುಭವ ಆಗ್ತದೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಆ ಖುಷಿಯ ರೇಖೆ ಅನುಭವ ನಿರಂತರವಾದ ಮಾತು ಸದಾ. ಯಾಕೆ? ಭಾಗ್ಯದಲ್ಲಿ ಇವೆಲ್ಲ ಪ್ರಾಪ್ತಿಗಳು ಸ್ವತಃ ಸಹಜವಾಗಿದೆ, ನಾವು ಕೇಳೋ ಅಗತ್ಯನೂ ಇಲ್ಲ. ಹೃದಯ ಮೇ ದೇಖೋ ವಾ ದಿಲ್ ಮೇ ದೇಖೋ ತೋ ದಿಲಾರಾಮ್ ಕೆ ಲವ್ ಮೇ ಲವಲೀನ್ ರೇಖಾ, ಲವಲೀನ್ रहने की ರೇಖಾ ಸ್ಪಷ್ಟ ಹೈ. ಆತ್ಮನ ಹೃದಯದಲ್ಲಿ ಅರ್ಥಾತ್ ಬುದ್ಧಿಯಲ್ಲಿ, ಆತ್ಮನ ಹೃದಯ ಯಾವುದು? ಬುದ್ಧಿ. ಸೊ ಅಲ್ಲಿ ಸದಾ ಜಿಗ್ರಿ ಹೃದಯ ರಾಮ ತಂದೆಯ ನೆನಪಲ್ಲಿ ಲವಲೀನರಾಗಿರ್ತಕ್ಕಂತಹ ರೇಖೆ. ಅಥವಾ ಬರೀ ಇನ್ನ ಯುದ್ಧ ನಡೀತಿದೆಯೋ ಅಥವಾ ಲವಲೀನ ಸ್ಥಿತಿ ಎಷ್ಟೊತ್ತು ಅನುಭವ ಆಗುತ್ತೆ. ಈಗ 1 hour ನೀವು ಯೋಗದಲ್ಲಿ ಕೂತ್ರೆ ಆ ಪ್ರೀತಿ, ಆ ಖುಷಿ ಎಷ್ಟು ಅನುಭವ ಆಗುತ್ತೆ. ಅವ್ರ ಹಾಥೋ ಮೇ ದೇಖೋ ದೋನೋ ಹಿ ಹಾತ್ ಸರ್ವ ಖಜಾನೋನ್ ಸೆ ಸಂಪನ್ನ ಹೋನೆ ಕಿ ರೇಖಾ ದೇಖೋ, पाँवों में देखो हर कदम में पदम की प्राप्ति की रेखा स्पष्ट है. कितनी बड़ा ಭಾಗ್ಯ. ಇಂಪಾರ್ಟೆಂಟ್. ಕೈಗಳಲ್ಲಿ ನೋಡಿದಾಗ ಎರಡೂ ಕೈಯಲ್ಲಿ, ಯಾವಾಗಲೂ ಕೈಯಿಂದ ಹಿಂಗೆ ದಾನ ತಾನೆ ಮಾಡ್ತಾರೆ ಫುಲ್ಲು, ಅರ್ಥಾತ್ ಎಲ್ಲ ಖಜಾನೆಗಳಿಂದ ಸಂಪನ್ನರಾಗಿರೋ ರೇಖೆ. ಕೊರತೆ ಅನ್ನೋದು ಜೀವನದಲ್ಲಿ ಇರಂಗಿಲ್ಲ. ಸೊ ಎಲ್ಲಿ ಸಂಪನ್ನತೆ ಇದೆ ಅಲ್ಲಿ ನಿರಂತರವಾಗಿ ಕೊಡೋ ಮಾತೆ ಇದೆಯಲ್ಲ, ತಗೊಳ್ಳೋ ಮಾತಿರಲ್ಲ. ಪಾವೋ ಮೇ ದೇಖೋ ತೋ ಹರ್ ಕದಂ ಮೇ ಪದಂ ಕಿ ಪ್ರಾಪ್ತಿ ಕಿ ರೇಖಾ ಸ್ಪಷ್ಟ ಹೈ, ಕಿತ್ನಾ ಬಡಾ ಭಾಗ್ಯ. ಕಾಲನ್ನು ನೋಡಿದಾಗ ಕದಮ್ಮೆ ಪದಂ, ಕದಮ್ಮೆ ಪದಂ ಇದೆಯಾ ಅಥವಾ ಇಲ್ವಾ? ಪ್ರತಿ ಹೆಜ್ಜೆಯಲ್ಲಿ ಪದಮದಷ್ಟು ಪ್ರಾಪ್ತಿ ಯಾವಾಗುತ್ತೆ? ಯಾವಾಗ ನಮ್ಮ ಹೆಜ್ಜೆ ಶ್ರೀಮತದ ಹೆಜ್ಜೆ ಆಗುತ್ತೆ. ಶ್ರೀಮತವನ್ನ ಕಾಂಪ್ರಮೈಸ್ ಮಾಡಂಗಿಲ್ಲ, ಆ ತರಹ ನಾನು ಹೆಜ್ಜೆ ಇಡ್ತಿದ್ದೀನ. ಇದು ತುಂಬಾ ಇಂಪಾರ್ಟೆಂಟ್ ಮಾತು. ಅದಕ್ಕೆ ಕೇಳ್ತಿದ್ದಾರೆ ಬಾಬೂರು, ನೀವು ನಿಮ್ಮ ಭಾಗ್ಯದ ರೇಖೆಯನ್ನ ಸ್ಪಷ್ಟವಾಗಿದೆಯಾ? ಈಗ ಹಸ್ತರೇಖೆ ನೋಡುವಾಗ್ಲೂ ಕೆಲವ್ರದೆಲ್ಲ ತುಂಬಾ ಸ್ಟ್ರಾಂಗ್ ರೇಖೆ ಇರುತ್ತೆ, ಎಲ್ಲಿ ಕಟ್ ಆಗಿರಲ್ಲ. ಕೆಲವ್ರದ್ದು ರೇಖೆ ಮೇಲ್ಮೇಲಿರುತ್ತೆ, ಬಟ್ ಆ ರೇಖೆಗಳೆಲ್ಲ ಛಿದ್ರ ಛಿದ್ರವಾಗಿರ್ತದೆ. ಹಸ್ತರೇಖೆ ನೋಡೋರು ಹೇಳ್ತಾರೆ, ಅಯ್ಯೋ ನಿಮ್ಮ ರೇಖೆ ಸರಿ ಇಲ್ಲ ರೀ, ಸ್ಟ್ರಾಂಗ್ ಆಗಿಲ್ಲ ಎಲ್ಲ, ಮತ್ತೆ ಸಿಕ್ಕಿದ್ರೂ ಎಲ್ಲ ಕಟ್ ಕಟ್ ಕಟ್ಟಾಗಿದೆ, ಹಂಗಿದೆ ಹಿಂಗಿದೆ ಅಂತ ರೇಖೆಗಳನ್ನು. ಹಂಗೆ ನಮ್ಮದೂ ನಿರಂತರವಾದ ಅಖಂಡವಾದ ರೇಖೆಗಳು, ಎಲ್ಲಿನೂ ಹೆಚ್ಚು ಕಡಿಮೆ ಇಲ್ಲದೆ ಅದು ಸ್ಟ್ರಾಂಗ್ ಆಗಿರ್ತಕ್ಕಂಥದ್ದು, ಜನ್ಮಾಂತರಕ್ಕೆ, ಟೆಂಪ್ರರಿ ರೇಖೆಗಳಲ್ಲ. ಹೆಂಗಿದೆ ನಂದು ಭಾಗ್ಯದ ರೇಖೆ? ನಮ್ಮನ್ನು ನಾವು ಚೆಕ್ ಮಾಡ್ಕೋಬೇಕು. ಭಾಗ್ಯ ವಿಧಾತ ಬಾಬಾವರು, ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿನೂ ನೀವೆಲ್ಲ ಎದುರಿ ಕೂತಿರೋರು ಸೀರಿಯಸ್ ಆಗಿ ಯೋಚನೆ ಮಾಡಬೇಕು. ನಾವು ಬಂದಿರೋದು ಯಾರೋ ಮನುಷ್ಯರ ಹತ್ರ ಅಲ್ಲ, ನಾವೆಲ್ಲರೂ ಪರಮಾತ್ಮ ಭಾಗ್ಯ ವಿಧಾತನ ಹತ್ರ ಬಂದಿದ್ದೀವಿ. ಇಡೀ ಕಲ್ಪದ ಭಾಗ್ಯ ಮಾಡ್ಕೊಳಕ್ ಬಂದಿದ್ದೀವಿ. ಸೀರಿಯಸ್ ಮಾತಿದು. ಭಾಗ್ಯ ಮಾಡ್ಕೊಳ್ಳೋದ್ರಲ್ಲಿ ನಾವು ಸ್ವಲ್ಪ ಆಲಸ್ಯ, ಸ್ವಲ್ಪ ಕೇರ್ಲೆಸ್ಸು, ಅಥವಾ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡದೆ ಚಲಾಯಿಸ್ಬಿಡ್ತಿಲ್ಲ ತಾನೆ ಬಾಬೂರನ್ನು. चलाना माना अपने जीवन को और भाग्य जन्मांतर के भाग्य को चलाना होता है. ತನ್ನ ಭಾಗ್ಯನ ಹಂಗೇನೆ ಚಲಾಯಿಸಕ್ಕೆ, ಅಯ್ಯೋ ಆಗಿದ್ದಾಯ್ತು ಹೋಗಿದ್ದೋಯ್ತು, ಎಷ್ಟು ಸಿಕ್ಕದ ಅಷ್ಟೇ ಸರಿ, ಈ ತರಹ ಅಂದ್ರೆ ಇದು ಬುದ್ಧಿ ಇಲ್ಲದ ಸಂಕಲ್ಪಗಳು. ಈ ತರ ಎಲ್ಲ ಅಂದ್ರೆ ಹೇಳಲ್ಲ, ಬಟ್ ಹಂಗ್ ನಡತೆ ಇತ್ತಂದ್ರೆ ಜ್ಞಾನ ಅರ್ಥ ಆಗ್ಲಿಲ್ಲ ಅಂತ. ಅದಕ್ಕೆ ಹೇಳ್ತಿದ್ದಾರೆ ಬಾಬೂರು, ಮಕ್ಕಳೇ ನೀವು ನಿಮ್ಮ ಭಾಗ್ಯವನ್ನ, ಇಷ್ಟು ದೊಡ್ಡ ಭಾಗ್ಯ ನಾನು ಕೊಟ್ಟಿದ್ದೀನಿ, ಬಟ್ ಅದನ್ನ ನೀವು ನಿಂಬದು ಮಾಡ್ಕೊಂಡಿದ್ದೀರಾ.
ಪುರುಷಾರ್ಥದ ಆಧಾರದ ಮೇಲೆ ನಿಮ್ಮ ಅಧಿಕಾರದಲ್ಲಿ ಅದನ್ನು ತಂದುಕೊಂಡಿದ್ದೀರಾ ಇಲ್ವಾ? भाग्य विधाता बाप ने हर एक बच्चे को पुरुषार्थ से श्रेष्ठ कर्मों की कलम से ये सब रेखाएं खींचने की खुली दिल से खुली छुट्टी दे दी है। क्या दिया है? खुली छुट्टी दे दी है। जितनी लकीर लंबी खींचने चाहो उतनी खींच सकते हो, लेकिन समय के अंदर। ಭಾಗ್ಯ ವಿಧಾತ ತಂದೆ ತನ್ನ ಪ್ರತಿಯೊಬ್ಬ ಮಕ್ಕಳ ಪುರುಷಾರ್ಥದಲ್ಲಿ ಏನ್ ನೋಡ್ತಿದ್ದಾರೆ? ಶ್ರೇಷ್ಠ ಕರ್ಮದ ಪೆನ್ನು. ಏನೋ ನಿಮ್ಮ ಬುದ್ಧಿಯಲ್ಲಿ ರಿವೈಸ್ ಮಾಡ್ಕೊಳ್ಳಿ. ಭಾಗ್ಯ ವಿಧಾತ ನೀವು ಎಷ್ಟು ದೊಡ್ಡ ರೇಖೆ, ಎಷ್ಟು ಯಾವ ತರಹದ ರೇಖೆ ಜನ್ಮಾಂತರಕ್ಕೆ ಏನು ಬರ್ಕೋಬೇಕು, ಆ ಪೆನ್ನು ಯಾವುದದು? ಶ್ರೇಷ್ಠ ಕರ್ಮದ ಪೆನ್ನು. ಇದೆಲ್ಲದರ ಆಧಾರದ ಮೇಲೆ ರೇಖೆಯನ್ನ ಎಷ್ಟು ದೊಡ್ಡದಾಗಿ, ಎಷ್ಟು ಓಪನ್ ಹಾರ್ಟ್ ಆಗಿ, ಅಂದ್ರೆ ಅದಕ್ಕೆ ಕಂಡೀಷನ್ ಇಲ್ಲ, ನೀನು ಇಷ್ಟೇ ಬರ್ಕೋ ಅಷ್ಟೇ ಬರ್ಕೋ, ಹಿಂಗೆ ಬರ್ಕೋ ಹಂಗೆ ಬರ್ಕೋ ಅಂತ ಯಾವ ಕಂಡೀಷನ್ ಇಲ್ಲದೆ ಬಾಬೂರು ಓಪನ್ ಹಾರ್ಟ್ ಅಲ್ಲಿ ಕೊಟ್ಬಿಟ್ಟಿದ್ದಾರೆ. ಚುಟ್ಟಿ ದೇದಿಯ ಎಷ್ಟಾದ್ರೂ ಏನು ಶ್ರೇಷ್ಠ ಸತ್ಕರ್ಮಗಳನ್ನ ಮಾಡೋ, ಇದು ಚಿಂತನೆ ಮಂಥನ ಮಾಡೋ ವಿಷಯ. ಪ್ರತಿ ಹೆಜ್ಜೆಯ ಶ್ರೇಷ್ಠ ಸಂಕಲ್ಪದ ಆಧಾರದ ಮೇಲೆ ಶ್ರೇಷ್ಠ ಕರ್ಮ ಏನಿದೆ, ಕರ್ಮಗಳ ಸೀಕ್ರೆಟ್ಸ್ ಏನಿದೆ, ನೋಡೋದು ಕರ್ಮನೇ, ಕೇಳೋದು ಕರ್ಮನೇ, ಮಾತಾಡೋದು ಕರ್ಮನೇ, ನಾನು ಕೂತು ಎದ್ದೊಳೋದು ನಡೆಯೋದು ಸಂಬಂಧದಲ್ಲಿ ಬರೋದು, ಇದು ಒಂದು ಲೆವೆಲ್ ಕರ್ಮ. ಇನ್ನೊಂದು ನಾನೇನು ನಿತ್ಯ ವ್ಯವಹಾರದಲ್ಲಿ ಸಂಬಂಧಗಳಲ್ಲಿ ಅದು ಯಾವುದೇ ತರಹದ ಸೇವೆ ಕರ್ಮ. ಈಗ ಅಡುಗೆ ಮಾಡೋದು ಒಂದು ದೊಡ್ಡ ಸೇವೆಯ ಶ್ರೇಷ್ಠ ಕರ್ಮ. ಅದು ನೀವು ಮನೆಯಲ್ಲಿ ಮಾಡ್ತಿರೋ ಸೆಂಟ್ರಲ್ ಮಾಡ್ತಿರೋ, ಬಟ್ ಆ ಮಹತ್ವದಲ್ಲಿ ನೀವು ಮಾಡಿದಾಗ ಅದರದ್ದು ಪುಣ್ಯ, ಅದರದ್ದು ಆಶೀರ್ವಾದ ತುಂಬ ದೊಡ್ಡದು ಎಲ್ಲದಕ್ಕಿಂತ. ಸೊ ಹಾಗೆ ನೀವು ಪ್ರತಿ ಹೆಜ್ಜೆ ನೀವು ಸಂಬಂಧದಲ್ಲಿ ಬರ್ತೀರಾ, ಆ ಸಂಬಂಧದಲ್ಲಿ ಆತ್ಮಗಳ ಜೊತೆ ನಿಮ್ಮ ವ್ಯವಹಾರ ಇದು ಬಹುದೊಡ್ಡ ಶ್ರೇಷ್ಠ ಕರ್ಮ. ನೀವು ಹೆಂಗ್ ಮಾಡ್ತಿರೋ ಹಂಗೆ ಯಾವುದು ನನಗೆ ಜನ್ಮಗಳ ಲೆಕ್ಕದಲ್ಲಿ ತಗೊಂಡೊಟ್ಟೋಗ್ತದೆ, ಊಟ ಜನ್ಮಗಳ ಲೆಕ್ಕದಲ್ಲಿ ತಗೊಂಡೋಗ್ತದೆ. ಇವೆಲ್ಲ ನಾನು ಎಷ್ಟು ಅರ್ಥ ಮಾಡ್ಕೊಂಡು ಕರ್ಮ ಮಾಡ್ತಿದ್ದೀನಿ, ಇದು ನನಗೆ ಎಚ್ಚರ ಇರಬೇಕು. ಏನೋ ಮಾಡಿದೆ ಓದೆ ಹಂಗಲ್ಲ, ಏನೋ ಯೋಚನೆ ಏನೋ ಕರ್ಮಗಳು ಹಂಗಲ್ಲ. ನಿಮ್ಮ ಪರಿಸ್ಥಿತಿ ಬರ್ಬೋದು, ಪರಿಸ್ಥಿತಿಗಳನ್ನು ಹೆಂಗೆ ಎಷ್ಟು ಖುಷಿಯಲ್ಲಿ, ಎಷ್ಟು ನಿಶ್ಚಿಂತನಾಗಿ, ಎಷ್ಟು ನೆಮ್ಮದಿಯಿಂದ ನೀವು ಲೆಕ್ಕಾಚಾರಗಳನ್ನು, ಆ ಪರಿಸ್ಥಿತಿಯ ಲೆಕ್ಕಾಚಾರಗಳೇನಿದೆ ಅದನ್ನು ಮುಗಿಸ್ತೀರಾ. ಅದು ಶ್ರೇಷ್ಠವಾಗಿ ಅದನ್ನು ಶ್ರೇಷ್ಠ ಕರ್ಮದಲ್ಲಿ ಮುಗಿಸಿದ್ರ, ಅಯ್ಯೋ ಏನು ಕರ್ಮನೋ ಏನಪ್ಪ, ಹಿಂಗಾಯ್ತಲ್ಲ ಹಂಗಾಯ್ತಲ್ಲ, ನಾನೇನು ಮಾಡಿದ್ನೋ, ಹಂಗೆ ಹಿಂಗೆ ನನಗೆ ಬರಬೇಕಾ, ಇದು ಏನಿದು, ಹಂಗೆ ಬೇಜಾರು ಮಾಡ್ಕೊಂಡು ಮಾಡ್ತೀನ. ಇದೆಲ್ಲ ಅಂದರೆ ಶ್ರೇಷ್ಠ ಕನಿಷ್ಠ, ಶ್ರೇಷ್ಠ ವ್ಯರ್ಥ, ಸಾಧಾರಣ ವ್ಯರ್ಥ, ಸಾಧಾರಣ ಶ್ರೇಷ್ಠ, ಹಿಂಗೆ ನಂದು ಪ್ರತಿ ಹೆಜ್ಜೆಯಲ್ಲಿ ಶ್ರೇಷ್ಠ ಭಾಗ್ಯದ ರೂಪದಲ್ಲಿ ರೆಕಾರ್ಡಿಂಗ್ ಆಗ್ತಿದೆಯಾ. ಯಾಕೆಂದರೆ ಬಾಬಾ ಪೆನ್ ಕೊಟ್ಬಿಟ್ರು ನಮಗೆ, ಅರ್ಥಾತ್ ಎಲ್ಲದರ ತಿಳುವಳಿಕೆ ಕೊಟ್ಬಿಟ್ರು, ಕರ್ಮದ ತಿಳುವಳಿಕೆ. ಅದರಂತೆ ನಾನು ನಡೀಲಿಲ್ಲ ಅಂದರೆ, ಈಗ ನಾನು ನೋಡೋದೇ ನೋಡ್ತೀನಿ ಮನುಷ್ಯರಾಗಿ, ಏನು ಇವ್ರು ಹಿಂಗಿದ್ದಾರೆ ಅಂತ ನೋಡ್ತೀನಿ, ಅಥವಾ ಇವ್ರು ಹಿಂಗೆ ಮಾಡ್ತಿದ್ದಾರೆ ಹಂಗೆ ನೋಡ್ತೀನಿ. ನನ್ನ ಕರ್ಮ ವಿಕರ್ಮದಲ್ಲಿ ಹೊರಟೋಯ್ತು, ದೇಹಾಭಿಮಾನ ವಶ ದೇಹದಾರಿಗಳ ರೀತಿಯಲ್ಲಿ ನೋಡ್ತಿದ್ದೀನಲ್ಲ. ಪ್ರತಿ ಹೆಜ್ಜೆಯಲ್ಲಿ ನಂದು ಕರ್ಮದ ಪೆನ್ನು ಹೆಂಗೆ ಏರುಪೇರಲ್ಲಿ ಹೋಗ್ತಿಲ್ಲ ತಾನೆ. ಶ್ರೀಮತದ ಅನುಸಾರ ನಂದದು ಯಾವುದೇ ತರಹದ ವ್ಯಾವಹಾರಿಕ ಕರ್ಮಗಳಿರಲಿ, ದಿನನಿತ್ಯ ನಾನು ಆತ್ಮ ದೇಹದ ಪ್ರವೃತ್ತಿ, ಇಂದ್ರಿಯಗಳ ಪ್ರವೃತ್ತಿ, ನಂತರ ಶ್ರೇಷ್ಠ ಸಂಬಂಧಗಳ ಪ್ರವೃತ್ತಿ, ಆಮೇಲೆ ನನ್ನ ವ್ಯಾವಹಾರಿಕ ಕರ್ಮಗಳ ಪ್ರವೃತ್ತಿ, ಎಲ್ಲದರಿಂದ ಕರ್ಮಗಳನ್ನು ಮಾಡ್ತಿದ್ದೀವಿ. ನಾವು ಬೇಜಾರು ಮಾಡ್ಕೊಂಡು ಮಾಡ್ತಿದ್ದೀವ, ಹೆಂಗೆ ಮಾಡ್ತಿದ್ದೀವಿ? ನಿಮ್ಮ ಶರೀರ ನೋಡ್ಕೊಳ್ಳೋದ್ರಲ್ಲಿನೂ, ಶರೀರದ ಪ್ರವೃತ್ತಿಯಲ್ಲಿನೂ
ಏನು ಕರ್ಮನೋ, ಏನು ಶರೀರ ಸಿಕ್ಬಿಟ್ಟಿದೆಯೋ, ಏನು ಬೆಳಗ್ಗೆದ್ರೆ ಏನೋ ಒಂದು ಕಿರಿಕಿರಿ ಬೇಜಾರು ಮಾಡ್ಕೊಂಡು ಬೈಕೊಂಡು ಮಾಡ್ತೀವ. ಹೆಂಗೆ ಮಾಡ್ತೀವಿ? ಇದೆಲ್ಲದೂ ನಿಮ್ಮ ಭಾಗ್ಯ ಪ್ಲಸ್ ಆರ್ ಮೈನಸ್ ಅಲ್ಲಿ ಹೊರಟೋಗ್ತಾ ಹೋಗುತ್ತೆ. ಯಾಕೆಂದ್ರೆ ಅದಕ್ಕೆ ಬಾಬುವ್ರು ಇವತ್ತು ಶ್ರೇಷ್ಠ. ಇದೆಲ್ಲ ಇರೋದು ಗೊತ್ತಿದೆ ಬಾಬುವ್ರಿಗೆ. ಅದಕ್ಕೇನೆ ನನಗಿಷ್ಟೆಲ್ಲ ಜ್ಞಾನ ತಿಳುವಳಿಕೆ ಕೊಡ್ತಾ, ಶಕ್ತಿಗಳನ್ನು ಕೊಡ್ತಾ, ಸಮಯಕ್ಕೆ ತಕ್ಕಂತೆ ಗುಣಗಳು ಏನು ಬೇಕೋ ಅದನ್ನು ಉಪಯೋಗಿಸ್ಕೊಂಡು ವಿಜಯಿಗಳಾಗ್ಲಿ ಅಂತ ಎಲ್ಲವನ್ನ ಅಧಿಕಾರದಲ್ಲಿ, ಆಸ್ತಿಯಲ್ಲಿ ಕೊಟ್ಟಿದ್ದಾರೆ. ಇದು ನಮ್ಗೆ ಅರ್ಥ ಆಗಬೇಕು. ಭಗವಂತ ಕರ್ಮಕ್ಷೇತ್ರದಲ್ಲಿ ತಾನು ಡೈರೆಕ್ಟ್ ಬಂದು ಯಾಕೆ ಕೊಟ್ರು? ಬೇರೆಯವ್ರನ್ನ ಕಳಿಸ್ಲಿಲ್ಲ. ಯಾಕೆಂದ್ರೆ ಬೇರೆಯವ್ರು ಅಧಿಕಾರ ಕೊಡೋದ್ರಲ್ಲಿ ಅಂತರ ಮಾಡ್ತಾರೆ. ಆ ತಂದೆನೇ, ಬೇರೆಯವ್ರೇ. ಸೊ ಇದೆಲ್ಲ ನಮಗೆ ಅರ್ಥ ಆಗಬೇಕು. ಬಾಬುವರು ಇಷ್ಟು ಜಿಗ್ರಿ ಪ್ರೀತಿಯಿಂದ ಬಂದಿದ್ದಾರೆ ನನಗೆಲ್ಲ ಕೊಡ್ಲಿಕ್ಕೆ ಅಂತ. ಇದರ ಮಹತ್ವ, ಇದರ ಋಣ ಇದೆಯಲ್ಲ ಈಶ್ವರಂದು, ಇದು ತುಂಬಾ ದೊಡ್ಡದು. ಅದನ್ನು ಯೋಚನೆ ಮಾಡ್ಬೇಕು ನಾವು. ಅಂದ್ರೆ ಇನ್ನೊಂದು ಕಂಡೀಷನ್ ಏನು, ಒಂದು ಕುಲಿ ಚುಟ್ಟಿ ಕೊಟ್ಬಿಟ್ರು, ಕರ್ಮದ ಪೆನ್ ಕೊಟ್ಟು, ಇನ್ನೊಂದು ಎಷ್ಟು ದೊಡ್ಡ ರೇಖೆಯನ್ನ ಎಳಿಬೇಕೋ ಅದು ಎಳಿಬೋದು, ಲೇಕಿನ್ ಸಮಯಕ್ಕೆ ಅಂದರ್, ಸಮಯಕ್ಕೆ ಮುಂಚೆ ನೀವು ಏನು ಭಾಗ್ಯದ ರೇಖೆ ಮಾಡ್ಕೋಬೇಕೋ ಅದನ್ನು ಮಾಡ್ಕೊಂಡ್ಬಿಡಿ. ಈಗ ಸಮಯ ಬಿಲ್ಕುಲ್ ಅಂತಿಮ ಕ್ಷಣಗಳನ್ನು ನೋಡ್ತಿದೆ. ಅಂತಿಮ ಸಮಯ ಬಹಳ ಹತ್ರ ಬರ್ತಿದೆ. ಯಾವಾಗ ಏನು ಬೇಕಂದ್ರೂ ಆಗ್ಬೋದು ಅನ್ನೋ ಪರಿಸ್ಥಿತಿಗಳ ಮಧ್ಯದಲ್ಲಿ ಇದ್ದೀವಿ. ಟೂ ಲೇಟ್ ಅಂತೂ ಆಗಿದೆ. ಈಗ ಬೋರ್ಡ್ ಒಂದು ಹಾಕ್ಲಿಲ್ಲ ಅಷ್ಟೆ, ಲೇಟ್ ಇನ್ ಟೈಮೂ ಮೀರೋಯ್ತೀಗ. ನೀವು ಏನು ಪರವಾಗಿಲ್ಲ, ಬ್ರಹ್ಮನ ಆಯಸ್ಸು 100 ವರ್ಷ ಅಂತ ಲೆಕ್ಕ ಹಾಕೊಂಡು ಕೂತ್ಕೊಳ್ಳೋದು ಮೂರ್ಖತೆ, ಸರಿ ಇಲ್ಲ ಅದು. ಯಾಕೆಂದ್ರೆ ಆ ಸಂಗಮ ಯುಗದ ವಿಶ್ವ ಪರಿವರ್ತನೆಯ ಟೈಮ್ ಸಪ್ರೇಟ್, ನಿಮ್ಮದು ಪುರುಷಾರ್ಥದ ಟೈಮ್ ಸಪ್ರೇಟ್. ವಿಶ್ವ ಪರಿವರ್ತನೆಯ ಟೈಮಲ್ಲಿ ನೀವು ಕೂತ್ಕೊಂಡು ಪುರುಷಾರ್ಥ ಮಾಡಿದ್ರೆ ಅದರಲ್ಲಿ ಯಾವುದು ಮಾರ್ಕ್ಸ್ ಇರಲ್ಲ. ಇದನ್ನು ಬಾಬಾವ್ರು ಹೇಳಿದಾರೆ ಅವ್ಯಕ್ತ ಮುರುಳಿಯಲ್ಲಿ. ಅದಕ್ಕೆ ಇದೆಲ್ಲ ನಮಗೆ ಎಚ್ಚರಿಕೆ ಇರಬೇಕು. ಯಾರೋ ಏನೋ ಹೇಳ್ತಾರೆ, ನಾನು ಹಂಗೆ, ಅದು ಹೌದೌದು ಅಂತ ಹೋಗೋದು, ಇದು ಸರಿ ಇಲ್ಲ. ಅಂಡ್ ಅದೆಲ್ಲ ಬೇಡ. ಶ್ವಾಸದ ಭರವಸೆ ಏನಾದರೂ ಇದೆಯಾ ಯಾರಿಗಾದರೂ? ಈ ಕ್ಷಣ ನಮ್ಮದು, ನೆಕ್ಸ್ಟ್ ಕ್ಷಣ ನಿಮ್ದು ಇದೆಯಾ ಅಂದಾಗ ನಾನು ಪುರುಷಾರ್ಥ ಎಷ್ಟು ಎಚ್ಚರವಾಗಿರ್ಬೇಕಲ್ಲ. ಪ್ರತಿ ಕ್ಷಣ ಬಾಬುವ್ರ ನೆನಪಲ್ಲಿ ಇರ್ಬೇಕಂತ. जिसको जितनी लंबी लकीर खींचनी है वो स्वयं ही खींच सकते हो. बाप ने कलम आपके हाथ में दे दिया है तो वो लकीर खींचना आता है, खींची है, ये खींचना नहीं आती है, सभी को आती है. अल्लेलरू हाजी अंतरे. ಸೊ ಬಹುತ್ ಅಚ್ಚ. ನಾನು ಪೆನ್ನಂತೂ ಕೊಟ್ಟಿದ್ದೀನಿ, ಮಕ್ಕಳೇ ರೇಖೆಯನ್ನು ಸರಿಯಾಗಿ ಬರೀಲಿಕ್ಕೆ ಎಳಿಲಿಕ್ಕೆ ಬರುತ್ತೋ ಅಥವಾ ಎಳೆಯೋಕ್ಕೂ ಬರಲ್ವ? ಈ ಕೆಲವರಿಗೆ ಪೆನ್ ಕೊಟ್ಬಿಟ್ರೆ ಒಂದು ರೇಖೆ ಹಾಕಪ್ಪ ಅಂದರೆ ಹೆಂಗೋ ಸೊಟ್ಟಿಗೆ ಹೋಗುತ್ತೆ, ಮೇಲೋಗುತ್ತೆ, ಇಲ್ಲ ಕೆಳಗೋಗುತ್ತೆ, ಇಲ್ಲ ಒಂಕು ಡೊಂಕಾಗಿ ಹೊಟ್ಟೋಗ್ತದೆ. ಸೊ ಅದರಿಂದ ನೋಡ್ಕೊಳ್ಳಿ. ಅಂದರೆ ಏನೇ ಬರೆಯುವಾಗಲೂ ಆ ಸ್ಥಿರತೆ ಬೇಕಾಗುತ್ತೆ. ಲಂಬಿ ಲೈನ್ ಅದನ್ನು ಸರಿಯಾಗಿ ಎಳಿತೀನ, ಸ್ವಲ್ಪ ಎಳೆದು ಸುಮ್ಮನಾಗ್ತೀನ, ಏನು ಮಾಡ್ಕೊತಿದ್ದೀನಿ? ಎಲ್ಲರೂ ಹೇಳ್ತಿದ್ದಾರೆ. ಅದಕ್ಕೆ ಬಾಬಾ ಕೇಳ್ತಾರೆ, ಗೆರೆ ಎಳೆಯೋಕ್ಕೂ ಬರ್ತದ ಇಲ್ವಾ ಅಂತ. ತೋ अभी के तकदीर की लकीर आपको सारे कल्प में भी श्रेष्ठ बनाती है. एक ही जन्म तो सदा संपन्न और सुखी रहने की रेखा चलता ही है, और द्वापर कलयुग में भी आपके पूज्य बनने की रेखा श्रेष्ठ रहती है. तो इस समय के भाग्य की रेखा सारे कल्प सदा साथ रहती है, क्योंकि अविनाशी बाप की अविनाशी रेखा है. तो सदा अपने श्रेष्ठ भाग्य की ರೇಖಾ ಸ್ಮೃತಿ ಮೇ रहती है. ಇದು ಅಂಡರ್ಲೈನ್ ಮಾತು ಏನಂದ್ರೆ, ಬಾಬಾ ಹೇಳೋದು ಇಡೀ ಕಲ್ಪದಲ್ಲಿ ಸರ್ವಶ್ರೇಷ್ಠ ಭಾಗ್ಯದ ಗೆರೆಯನ್ನ ನಾನೇ ಅವಿನಾಶಿ ತಂದೆ ಅವಿನಾಶಿ ರೇಖೆಯನ್ನ ಎಳೆದಿದ್ದಾರೆ. ಯಾವ ಕಾರಣ? ಸತ್ಯ ತ್ರೇತಾಯುಗದಲ್ಲಿ 21 ಜನ್ಮಗಳ ಸಂಪನ್ನ ಸುಖಮಯ ಜೀವನ ನಿಮ್ಮದು. ಕಲಿಯುಗ ದ್ವಾಪರ ಕಲಿಯುಗದಲ್ಲಿ ನೀವು ಬಲೆ ಕೆಳಗೆ ಬಂದ್ರಿ, ಬಟ್ ಪೂಜ್ಯ ರೂಪದ ನಿಮ್ಮ ಭಾಗ್ಯದ ರೇಖೆ ಏನಿದೆ
ನಿಮ್ಮ ಜಡಚಿತ್ರಗಳ ಪೂಜೆ ಆಗುತ್ತೆ, ನೀವು ಅಷ್ಟು ಸರ್ವಶ್ರೇಷ್ಠರು. ಬಟ್ ಆ ತರಹದ ಸಂಪನ್ನ ಭಾಗ್ಯ ರಾಜಾಯಿ ವಿಜಯಿಗಳಾಗೋದೇನಿದೆ ಅವ್ರು ತಾನೇ ಯಥಾರ್ಥ ವಿಧಿಪೂರ್ವಕ ಪೂಜ್ಯರು ದ್ವಾಪರದ ನಂತರ. ಸೊ ಈ ಭಾಗ್ಯದ ರೇಖೆಯನ್ನ ನೀವು ಸರಿಯಾಗಿ ಎಳೆದಿದ್ದೀರಾ? ಹೆಂಗಿದೆ, ಯಾವ ಥರ ಇದೆ? ಈಗ ಪ್ರಜೆಗಳು, ಸಾಧಾರಣ ಪ್ರಜೆ ಬೇರೆ ಬೇರೆ ರೀತಿಯಲ್ಲಿದ್ರೆ ಪೂಜ್ಯ ಸ್ಥಿತಿ ಅವ್ರದ್ದು ವಿಧಿಪೂರ್ವಕವಾಗಿ ಇರಲ್ಲ. ಅದಕ್ಕೆ ನೀವು ಏನು ಎಳೆದಿದ್ದೀರ ಮಕ್ಕಳೇ, ಅದನ್ನು ನೀವು ನೋಡ್ಕೊಳ್ಳಿ. ಯಾಕೆಂದ್ರೆ ಈ ಸಮಯದ ಮರಿಬೇಡಿ, ಅಂಡರ್ಲೈನ್ ಅಟೆನ್ಷನ್ ಪ್ಲೀಸ್. ಏನೋ ಈ ಸಮಯ ನೀವೇನು ಭಾಗ್ಯ ಮಾಡ್ಕೊಂಡು ಭಾಗ್ಯದ ರೇಖೆಯನ್ನ ಅಂದ್ರೆ ನಿರಂತರದ ಸತ್ಕರ್ಮಗಳು, ಶ್ರೇಷ್ಠ ಪುಣ್ಯ ಕರ್ಮಗಳನ್ನು ಮಾಡ್ತಿರೋ, ಇದಿಡೀ ಕಲ್ಪಕ್ಕೆ ಅನ್ವಯಿಸುತ್ತೆ. ಯಾಕೆ? ನಾನು ಅವಿನಾಶಿ ತಂದೆ, ಅವಿನಾಶಿ ಭಾಗ್ಯವನ್ನು ಕೊಟ್ಟಿದ್ದೀನಿ. ಅದನ್ನ ಮಾಡ್ಕೊಳ್ಳೋದು ಬಿಡೋದು ಇದು ನಿಮ್ಮ ಕೈಯಲ್ಲಿದೆ. तो सदा अपने श्रेष्ठ भाग्य की रेखा स्मृति में रहती तो है, लेकिन कभी इमर्ज रहती, कभी मर्ज रहती है. वह सदा ही इमर्ज रहती है. ಇಷ್ಟು ದೊಡ್ಡ ಭಾಗ್ಯ ಸದಾ ಇಮರ್ಜ್ ಆಗಿರುತ್ತಾ, ಮರ್ಜ್ ಆಗಿರುತ್ತಾ? ಇಮರ್ಜು ಹೆಂಗಿರುತ್ತೆ ಇದರಲ್ಲಿ? ಬಾಬಾ ಹೇಳ್ತಾರೆ ಕಮ್ ಹಾತ್ ಉಟಾರೆ. ಈ ಸದಾ ಇಮರ್ಜ್ ಆಗಿರುತ್ತಾ ಅನ್ನೋದಕ್ಕೆ ಕಡಿಮೆ ಕೈ ಎತ್ತುತ್ತಿದ್ದಾರೆ. देखना सदा इमर्ज रहने की निशानी है कि पुरानी स्मृतियां, पुराने संस्कार की रेखाएं मर्ज हो जाती है. ಬಾಬನ್ ಮುಂದೆ ಸುಮ್ಮನೆ ಕೈ ಎತ್ತಕ್ಕಾಗಲ್ಲ. ಏನ್ ಹೇಳ್ತಿದ್ದಾರೆ? ಬಾಬಾ ನನಗಂತೂ ಯಾವಾಗ್ಲೂ ನಂದು ಭಾಗ್ಯ ನೆನಪಿದೆ ಅಂದ್ರೆ, ಬಾಬಾ ಹೇಳ್ತಾರೆ ಭಾಗ್ಯದ ನೆನಪು ಇಮರ್ಜ್ ಆಗಿದ್ರೆ ಅದರ ಚಿಹ್ನೆ ಏನಂದ್ರೆ, ಹಳೆಯ ಸ್ಮೃತಿಗಳೇನಿದೆ, ಹಳೆಯ ಸ್ವಭಾವ ಸಂಸ್ಕಾರಗಳ ರೇಖೆ ಏನಿದೆ ಅದು ಸಮಾಪ್ತಿ, ಮರ್ಜ್ ಆಗ್ಬಿಡುತ್ತೆ. ಅಂದ್ರೆ ಹಳೇದೇನೂ ಇರಲ್ಲ. ಏನಂತೀರ ಕಂಡೀಷನ್ನು? ನಾಳೆಯಿಂದ 1ನೇ ತಾರೀಕು ಶುರುವಾಗುತ್ತೆ ಅಂದ್ರೆ ಇದುವರೆಗೂ ಏನ್ ನಡೀತೋ ಅದರ ಫುಲ್ ಸ್ಟಾಪ್ ಇಟ್ಬಿಟ್ಟು, ಬಾಬಾ ಏನೇ ಇರ್ಲಿ, ಬಾಬಾ ಈಗ ನೀನಷ್ಟೇ ಕಾಣಬೇಕು, ನೀನು ಕೊಡೋ ಭಾಗ್ಯ ಅಷ್ಟೇ ಕಾಣಬೇಕು. ನಿಮ್ಮ ಸತ್ಯುಗದ ಸ್ವರೂಪ, ಸಂಗಮ ಯುಗದ ಫರಿಷ್ಠಾ ಸ್ವರೂಪವನ್ನು ಮುಂದಿಟ್ಕೊಂಡು ನಡೆಯೋಕ್ಕೆ ಸಾಧ್ಯನಾ? ಏನಂತೀರಿ? पुराने संस्कार, पुराने बातें खत्म हो जाए, मर्ज हो जाते. कभी भी पुराने संस्कारों की रेखाएं व पुराने बातों की स्मृति की रेखाएं इमर्ज नहीं हो, मर्ज हो, और मर्ज रहते रहते समाप्त हो जाए. जहाँ श्रेष्ठ भाग्य की रेखाएं इमर्ज है, वहां पुरानी रेखाएं इमर्ज होना असंभव है. ಬಾಬಾ ತುಂಬಾ ಸೂಕ್ಷ್ಮವಾಗಿ ತನ್ನ ಸ್ಮೃತಿಗಳ ಚೆಕಿಂಗ್ ಬಹಳ ಆಳವಾಗಿ ಮಾಡ್ಕೋಬೇಕಾಗುತ್ತೆ. ಇಮರ್ಜ್ ಅಂಡ್ ಮರ್ಜಿನ ನಾಟಕ ಇದು. ಈಗ ನೋಡಿ, ಇಲ್ಲಿಂದ ಶರೀರ ಬಿಟ್ಟು ಹೋದವ್ರಿಗೆ ಈ ಜನ್ಮದ ಸ್ಮೃತಿ ಹೆಂಗ್ ಮರ್ಜ್ ಆಗ್ಬಿಡುತ್ತೆ ಅಂದ್ರೆ, ಅಲ್ಲಿ ಅವ್ರದ್ದು ಕಂಪ್ಲೀಟ್ ಹೊಸದು ಶುರುವಾಗ್ತದೆ. ಏನೇನು ಟ್ರೇಸ್ ಇರಲ್ಲ, ಅದು ಮರ್ಜ್ ಆಗೋದ್ರ ಅರ್ಥ. ಹಂಗೆ ಸಮಾಪ್ತಿ ಆಗ್ಬಿಡುತ್ತೆ ಮರ್ಜ್ ಅಂದ್ರೆ. ಅದಕ್ಕೆ ಹೇಳ್ತಿರೋದು, ಈಗ ಗಣೇಶನ್ ತಗೊಂಡೋಗಿ ನೀರಲ್ಲಿ ಹಾಕಿ ತರಣ, ಅದು ಮರ್ಜ್ ಆಗ್ಬಿಟ್ರೆ ಆಮೇಲೇನು ಕಾಣಲ್ಲಲ್ಲ, ಆ ಮೂರ್ತಿ ಕಾಣ್ತದ? ಇಲ್ಲ. ಹಂಗೇನೆ ಏನೆಲ್ಲ ಹಳೆತನ, ದೇಹಾಭಿಮಾನದ ರೂಪರೇಖೆ, ದೇಹಾಭಿಮಾನದ ಸಂಸ್ಕಾರಗಳು, ದೇಹಾಭಿಮಾನದ ಮೊದಲು ಮಾತಾಡೋ ರೀತಿ ನೀತಿ, ಇದೆಲ್ಲದೂ ಸಮಾಪ್ತಿ ಆಗ್ಬಿಡ್ಬೇಕು. ನಡೆಯೋದು, ಕೂತ್ಕೊಳ್ಳೋದು ಎಲ್ಲದೂ ಬಾಬಾ ಹೇಳ್ತಾರೆ, ನೀವು ಭಾಗ್ಯದ ರೇಖೆ ಇಮರ್ಜ್ ಇತ್ತಂದ್ರೆ ಹಳೆಯ ಸಂಸ್ಕಾರಗಳ ರೇಖೆ, ಹಳೆಯ ಮಾತುಗಳ ಸ್ಮೃತಿಯ ರೇಖೆ ಇಮರ್ಜ್ ಆಗಂಗಿಲ್ಲ, ಮರ್ಜ್ ಆಗ್ಬೇಕು. ಮರ್ಜ್ ಆಗ್ತಾ ಆಗ್ತಾ ಅದು ಸಂಪೂರ್ಣ ಸಮಾಪ್ತಿ ಆಗ್ಬಿಡ್ಬೇಕು. ಜಹಾ ಶ್ರೇಷ್ಠ ಭಾಗ್ಯ ಕಿ ರೇಖಾ ಇಮರ್ಜ್ ಹೈ, ವಹಾ ಪುರಾನಿ ರೇಖಾ ಇಮರ್ಜ್ ಹೋನ ಅಸಂಭವ ಅಂತಿದ್ದಾರೆ. ನೀವು ರಿಯಲಿ ಹೊಸತನ ತಂದ್ಕೊಂಡ್ಬಿಟ್ರಿ,
ಸದಾ ತನ್ನ ಭಾಗ್ಯದ ಸ್ಮೃತಿಗಳಲ್ಲಿದ್ರಿ. ಒಂದೇ ಕೇಳ್ತಿದ್ದಾರೆ ಬಾಬಾ, ನಿಮಗೆ ನಾನು ಏನು ಕೊಟ್ಟಿದ್ದೀನಿ ಅದೊಂದು ನೆನಪಲ್ಲಿರಲ್ಲ ಅಷ್ಟೇ, ಇನ್ನೇನು ಈಗ ತಲೆ ಕೆಳಗೆ ಮಾಡು, ಕಾಡ್ಗೋಗು, ಎಲ್ಲ ಬಿಟ್ಬಿಡು ಅಂತಂದಿದ್ರೆ ತುಂಬ ಬಾಬಾ ಇದಾಗದೆ ಇರೋ ಮಾತಂತ ನೀವು ಹೇಳಬೇಕು. ಬಟ್ ಆದರೆ ಒಂದೇ ಮಾತು ಹೇಳ್ತಿದ್ದಾರೆ, ನಾನು ಸಿಕ್ಕಿದ್ದೀನಿ, ಇಷ್ಟು ಶ್ರೇಷ್ಠ ಭಾಗ್ಯ, ನಿಮ್ಮ ಜನ್ಮದ ಭಾಗ್ಯ, ನಿಮ್ಮದು ಖಜಾನೆಗಳು, ನಾನೇನು ಪ್ರಾಪ್ತಿಗಳನ್ನು ಕೊಟ್ಟಿದ್ದೀನಿ, ನಿಮ್ಮನ್ನೇನು ಮಾಡ್ತಿದ್ದೀನಿ, ಆ ನೆನಪಲ್ಲೂ ಇರೋಕ್ಕಾಗಲ್ವಾ? ಅದು ಕೇಳ್ತಿದ್ದಾರೆ ಬಾಬೂರು. ಇದು ಅಟೆನ್ಷನಿನ ಮಾತು, ಇದು ಅಸಂಭವದ ಪ್ರಶ್ನೆ ಇಲ್ಲ, ಇಂಟ್ರೆಸ್ಟಿನ ಮಾತು, ಅದರ ರಿಯಲೈಸೇಷನ್ ಮಾತು. ಅಂಡ್ ಇದರ ತಿಳುವಳಿಕೆ ಅಲ್ಲ, ಭವಿಷ್ಯದ ಭಾಗ್ಯದ ಕನೆಕ್ಟೆಡ್ ವಿಷಯ ಅಲ್ವಾ ಇದು. अगर होती है तो सिद्ध है कि श्रेष्ठ भाग्य की रेखा सदा इमर्ज नहीं रहती है, तो क्या समझते हो? इतने श्रेष्ठ भाग्य की रेखाएं इमर्ज होना चाहिए या मर्ज? ಹಳೇದೇನಾದರೂ ಆಚೆ ಬರುತ್ತೆ ಅಂದರೆ ಅಂಡರ್ಸ್ಟುಡ್. ಬಾಬಾ ಹೇಳ್ತಾರೆ, ನಿಮಗೆ ನಿಮ್ಮ ಭಾಗ್ಯದ ರೇಖೆ ಇಮರ್ಜ್ ರೂಪದಲ್ಲಿ ನೆನಪಿಲ್ಲ. ನಾನು ಇಷ್ಟೆಲ್ಲ ಭಾಗ್ಯದ ರೇಖೆ, ಭಾಗ್ಯ ಕೊಟ್ಟಿದ್ದೀನಿ ಅಂದಾಗ ಬಾಬಾ ಹೇಳ್ತಾರೆ, ಇದು ಇಮರ್ಜ್ ರೂಪದಲ್ಲಿ ನೆನಪಿದ್ಕೊಂಡು ಅದನ್ನು ತಗೋತಾ ಹೋಗ್ಬೇಕೋ, ಮರ್ಜಾಗಿ ಇಟ್ಕೊಂಡು ನಡಿಬೇಕಾ? ನೀವು ಏನು ಮಾಡಬೇಕು ಅಂದರೆ, ಈ ಜೀವನದ ಭಾಗ್ಯನೇ ಏನು? ಎಲ್ಲ ಸರ್ವಶ್ರೇಷ್ಠ ಭಾಗ್ಯಗಳನ್ನು ನಾನು ನಂದು ಮಾಡಿಕೊಳ್ಳೋ ಆಧಾರ ಏನು? ಬರೀ ಸ್ಮೃತಿ. ಸ್ಮೃತಿ ವಿಸ್ಮೃತಿಯ ನಾಟಕ ಅಲ್ಲ. ಸಂಗಮ ಯುಗದ ವಿಶೇಷತೆ, ಪರಮಾತ್ಮ ಬಂದು ನಮಗೆ ಬರೀ ಸ್ಮೃತಿಗಳನ್ನು ಕೊಡಿಸ್ತಿದ್ದಾರೆ. ನೀವು ಹಿಂಗೆ, ನೀವಿದು, ನೀವು ಹಿಂಗಿರ್ಬೇಕು, ನೀವು ಹಿಂಗೆ ಮಾಡಬೇಕು, ಮಕ್ಕಳೇ ನೀವು ನನ್ನವರು. ಈ ಸ್ಮೃತಿಗಳಲ್ಲಿ ನಿರಂತರ ಇರೋದೇ ತಾನೆ. ಬಾಕಿ ಏನು ನಾನಲ್ವೋ, ನಂದಲ್ವೋ ಅದನ್ನ ಬಿಟ್ಟಾಕೋದು. ಅಂಡ್ ಬಿಂದು ನಾನು, ನಂದಿಲ್ಲೇನು ಇಲ್ಲಲ್ಲ. ಅವತ್ತು ಸಾಕಾರ ಮುರಳಿಯಲ್ಲಿ ಬಾಬಾ ಹೇಳಿದ್ರ, ತುಮಾರ ಇದರ್ ಕುಚ್ ಭಿ ನಹೀ ಹೈ, ಕುಚ್ ಭಿ ನಹೀ ಹೈ. ಸೀದಾನೆ ಪರಮಾತ್ಮ ಹೇಳಿದ್ದು. ಇಲ್ಲಿ ನಂದು ಎಲ್ಲ ಅಂತ ಕೂತಿದ್ರೆ ಅದು ಬುದ್ಧಿವಂತಿಕೆನ ಏನು, ಅದರ್ಥ ಮಾಡ್ಕೊಳ್ರಿ. ಅಂದ್ರೆ ಅದರ ಅಭಿಮಾನ. ಎಲ್ಲರಿಗೆ ಜ್ಞಾನ ಅಂತೂ ಗೊತ್ತಿದೆ, ಇಲ್ಲಿ ನಂದೇನಿಲ್ಲ ಅಂತ ಬಾಯಲ್ಲಿ ಹೇಳಕ್ಕೆ. ಬಟ್ ಅದರ ಪ್ರತಿ ಏನು ನಂದು ನಾನು ಅನ್ನೋ ಮೋಹ ಅಭಿಮಾನಗಳ ಕತೆ ಇದೆ, ಅದೆಷ್ಟು ಹೋಗಿದೆ ಅದು ನೋಡ್ಕೋಬೇಕು. बाप दादा वर्तमान समय सभी बच्चों को वर्तमान संगम युग की प्राप्तियों के प्रारब्ध रूप में देखना चाहते हैं. पुरुषार्थ बहुत समय किया, अभी पुरुषार्थ स्वतः चले, मेहनत वाला पुरुषार्थ नहीं. क्या अंत तक पुरुषार्थ की मेहनत ही करते रहेंगे? संगम युग की प्राप्तियों की प्रारब्ध का अनुभव अब नहीं करेंगे तो कब करेंगे? भविष्य की प्रारब्ध तो अलग चीज है. ಬಾಬಂಗೆ ಎಷ್ಟು ದಯೆ ಬರ್ತಿದೆ ನೋಡಿ. ಒಂದ್ ಕಡೆ ಪ್ರೀತಿನೂ ಇದೆ, ದಯೆನೂ ಇದೆ. ತಂದೆ ಏನು ಬಾಬಾ ಏನು ನಮ್ಮನ್ನು ನೋಡಕ್ ಬಯಸ್ತಾರೆ, ಅವ್ರ ಆಸೆ ಏನು? ಈಗ ಎಲ್ರು ಹೇಳ್ತಾರಲ್ಲ, ಬಾಬಾ ನಿಮ್ಮ ಆಸೆ ಏನು ನನ್ನ ಪ್ರತಿ ಅಂದ್ರೆ, ಬಾಬಾ ಹೇಳ್ತಾರೆ, ನಂದಿದ ಆಸೆ ವರ್ತಮಾನ ಸಮಯ ನಾನು ಎಲ್ಲ ಮಕ್ಕಳನ್ನ ಸಂಗಮ ಯುಗದ ಪ್ರಾಪ್ತಿಗಳೇನಿದೆ ಅದನ್ನ ಪ್ರಾಪ್ತಿ ಮಾಡಿಕೊಂಡು ಪ್ರಾರಬ್ಧದ ರೂಪದಲ್ಲಿ ನೋಡಕ್ ಬಯಸ್ತೀನಿ. ಪುರುಷಾರ್ಥ ಏನಿದೆ ಅದು ಬಹಳ ಸಮಯ ಮಾಡಿದ್ರಿ. ಈಗ ನಿಮ್ದು ಪುರುಷಾರ್ಥ ಸ್ವತಃ ನಡಿಬೇಕು, ಪರಿಶ್ರಮದ ಪುರುಷಾರ್ಥ ಅಲ್ಲ. ಏನದು ಪರಿಶ್ರಮದ ಪುರುಷಾರ್ಥ? ಈಗ ಯೋಗದಲ್ಲಿ ಕೂತ್ರಿ, ನಾನು ಆತ್ಮ, ನಾನು ಬಿಂದು, ನನ್ನ ಲೈಟು, ನಾನೀಗ ಪರಮಧಾಮಕ್ಕೆ ಹಾರ್ಕೊಂಡು ಹೋಗ್ತಾ ಇದ್ದೀನಿ. ಅಷ್ಟರೊಳಗೆ ಏನೋ ಸಂಕಲ್ಪ ಬಂತು, ತಿರ್ಗಾ ಬಾಬಾ ನಾನು ಬರ್ತಾ ಇದ್ದೀನಿ ತಡಿ, ನಾನು ಸ್ವದರ್ಶನ್ ಚಕ್ರಧಾರಿ, ಆಕಾಶದಿಂದ ಮೇಲೆ ಹಾರ್ಕೊಂಡು ಹೋಗ್ತಾ ಇದ್ದೀನಿ. ಬಾಬಾ ನೀನು ಜ್ಯೋತಿ ಬಿಂದು ನೋಡ್ತಾ ಇದ್ದೀನಿ. ಅರೆ ನೆನ್ನೆ ಅವ್ರು ಹಿಂಗೆ ಹೇಳ್ಬಿಟ್ರಲ್ಲ, ತಿರ್ಗಾ ಇಳಿ, ತಿರ್ಗಾ ಹತ್ತು, ಹಿಂಗೆ. ಇದು ಮೇಹನತ್ವಾಲ ಪುರುಷಾರ್ಥ, ಯುದ್ಧದ ಪುರುಷಾರ್ಥ. ಬಾಬಾ ಅಂದ ತಕ್ಷಣ ನಾನು ಆತ್ಮ ಅಂತನೂ ಅಂದ್ಕೊಳ್ಳಂಗಿಲ್ಲ. ಸತ್ಯುಗ ಪ್ರಾರಬ್ಧದಲ್ಲಿ ನಾನು ಆತ್ಮ, ನಾನು ಬಿಂದು, ನಾನು ಲೈಟು ಅಂತ ಹೇಳ್ಕೊಳ್ತಾರ? ಇಲ್ಲ ಅಲ್ಲ. ನಾನು ಶಾಂತ ಸ್ವರೂಪ, ನಾನು ಪ್ರೇಮ ಸ್ವರೂಪ,
ಕೋಪ ಬರ್ತಾ ಇದೆ, ಬಾಬಾ ನಾನು ಸ್ವದರ್ಶನ್ ಚಕ್ರಧಾರಿ, ನಾನು ಶಾಂತ ಸ್ವರೂಪ, ಓಂ ಶಾಂತಿ ಹೇಳ್ಕೊಳ್ತಾ ಇದ್ದೀನಿ. ಇದು ಪುರುಷಾರ್ಥ, ಪರಿಶ್ರಮದ ಪುರುಷಾರ್ಥ, ಯುದ್ಧ. ಸತ್ಯುಗದಲ್ಲಿ ನಾವು ಹಂಗೆ ಹೇಳ್ಕೊಳಲ್ಲ, ನಾನು ಬಿಂದು, ನನ್ನ ಲೈಟು, ಶಾಂತ ಸ್ವರೂಪ, ಪ್ರೇಮ ಸ್ವರೂಪ ಇಲ್ಲ. ಬಾಬಾ ಹೇಳ್ತಾರೆ, ನಿಮ್ಮನ್ನು ನಾನು ಆ ಸ್ಥಿತಿಯಲ್ಲಿ ನೋಡಕ್ ಬಯಸ್ತೀನಿ. ನ್ಯಾಚುರಲ್ ಆತ್ಮಾಭಿಮಾನಿ, ನ್ಯಾಚುರಲಿ ನಂದೇನು 7 ಗುಣಗಳಿದೆ, ಸುಖ, ಶಾಂತಿ, ಪ್ರೇಮ, ಆನಂದ, ಪವಿತ್ರತೆ, ಜ್ಞಾನ, ಶಕ್ತಿ, ಇದೆಲ್ಲ ನಿಮ್ಮನ್ನ ನ್ಯಾಚುರಲ್ ಆಗಿ ನೋಡಕ್ ಬಯಸ್ತೀನಿ. ಎಲ್ಲಿವರೆಗೂ ನೀವು ಈ ಕೂತ್ಕೊಂಡು ನಾನು ಬಿಂದು, ನನ್ನ ಲೈಟು ಅಂತ ಹೇಳ್ಕೊಂಡು ಕೂತಿರ್ತೀರ, ಎಲ್ಲರನ್ನ ದೇಹ ನೋಡ್ಕೊಂಡು ಇವ್ರು ಹಿಂಗೆ ಅವ್ರ ಹಂಗೆ, ಅವ್ರ ಹಂಗಂತೆ ಇವ್ರು ಹಿಂಗಂತೆ, ಈ ಕತೆಗಳು ಎಲ್ಲಿವರೆಗೂ? ನಿಮ್ಗೇನು ವೈರಾಗ್ಯ ಬರಲ್ವಾ ಅಂತ ಇಂಡೈರೆಕ್ಟ್ ಆಗಿ ಕೇಳ್ತಿರೋದು. ಇನ್ನ ಆ ಮಣ್ಣಲ್ಲೇನೆ, ಆ ಕೊಳಕಲ್ಲೇನೆ ಇದ್ದು, ಈಗ ಕೆಲವರಿಗೆಲ್ಲ ಮೀನು ಮಾರೋರಿಗೆ ಮೀನಿನ ವಾಸನೆನೇ ಚೆನ್ನ, ಇಲ್ಲ ಅಂದ್ರೆ ಬೇರೆಯವ್ರಿಗೆಲ್ಲ ಅದು ಕಷ್ಟ, ದುರ್ಗಂಧ ಅಲ್ವಾ? ಹಂಗೆ ಈ ತರ ಮಣ್ಣಲ್ಲಿ ಇದ್ದು ಇದಿನ್ನ ವೈರಾಗ್ಯ ಬರ್ಲಿಲ್ವಾ ಅಂತ ಕೇಳ್ತಿರೋದು. ಬಾಬಾ ರಾಯಲ್ ಮಕ್ಕಳಲ್ವಾ, ರಾಯಲ್ ಭಾಷೆಯಲ್ಲಿ ಕೇಳ್ತಾರೆ, ಬಟ್ ಅದ್ರ ಅರ್ಥ ನಾವು ಮಾಡ್ಕೋಬೇಕು. ಅದಕ್ಕೆ ಅಂದ್ರೆ ಇನ್ನ ದೇಹಾಭಿಮಾನದ ದುಃಖ, ದೇಹಾಭಿಮಾನದ ಹಲ್ಚಲ್, ಏರುಪೇರು, ದೇಹಾಭಿಮಾನ ಅಂದ್ರೇನೆ ಅಶಾಂತಿ. ಆತ್ಮ ತನ್ನ ನಿಜ ಸ್ವಧರ್ಮ ಆಳದ ಸೈಲೆನ್ಸ್, ಏಕಾಗ್ರತೆಯಲ್ಲಿ ಇರಕ್ಕಾಗಲ್ಲ. ಅದಿನ್ನ ನಿಮಗೆ ಇಷ್ಟನಾ, ಅದು ಪ್ರಿಯನಾ ಅಂತ ಕೇಳ್ತಿದ್ದಾರೆ ಬಾಬು. ಎಲ್ಲಿವರೆಗೂ ನೀವು ಹಿಂಗೆ ಯುದ್ಧ ಮಾಡ್ಕೊಂಡಿರ್ತೀರ? ಇನ್ನು ಲಾಸ್ಟ್ವರೆಗೂ ಬರೀ ಯುದ್ಧ ಮಾಡ್ಕೊಂಡೇ ಬರ್ತೀರಾ ಮಕ್ಕಳೇ? ಕೇಳ್ತಿದ್ದಾರೆ. ಸಂಗಮ ಯುಗದ ಪ್ರಾರಬ್ಧ ಏನು ಅನುಭವ ಮಾಡಬೇಕು ಅದನ್ನ ಯಾವಾಗ ಮಾಡ್ತೀರಾ? ಮುಂದೆ ಹೇಳ್ತಿದ್ದಾರೆ ಪ್ರಾರಬ್ಧದ ಸ್ವರೂಪ ಏನಂತ. ಸಂಗಮ ಯುಗದ ಈಶ್ವರೀಯ ಪ್ರಾಪ್ತಿಗಳಲ್ಲ. ನಾವೆಲ್ರಿಗೂ ಏನ್ ಹೇಳ್ತೀವಿ? ಈಶ್ವರೀಯ ಜನ್ಮಸಿದ್ಧ ಅಧಿಕಾರ ಏನೋ ಏನ್ ಹೇಳ್ತೀವಿ ಅಂದ್ರೆ ನಿಮ್ಗೆ ಇಲ್ಲ, ಅದಕ್ಕೆ ಹೇಳಲ್ಲ, ಗೊತ್ತಾಗ್ತಿಲ್ಲಲ್ಲ. ಏನು ಜನ್ಮಸಿದ್ಧ ಅಧಿಕಾರದಲ್ಲಿ ಏನ್ ಕೊಟ್ಟಿದ್ದಾರೆ ನಿಮಗೆ? ಮುಕ್ತಿ, ಜೀವನ್ ಮುಕ್ತಿ. ಕೂತ್ಕೊಂಡೆ ನಿಮ್ಮ ಮನೆ ಮುಂದೇನು ಬರ್ಕಳಿ, ನೀವೆಲ್ಲದ್ರಲ್ಲಿ ಬರ್ಕಳಿ, ನೀವೆಲ್ಲರಿಗೆ ಹೇಳಿ ಅಂತ ಹೇಳ್ತಾರೆ. ನಿಮಗೆ ಬುದ್ಧಿಯಲ್ಲೇ ಇಲ್ಲ. ಯಾಕೆಂದ್ರೆ ಅದು ನಾನೀಗ ಈ ಪ್ರಾಕ್ಟಿಕಲಿ ಇಲ್ಲಿ ಪ್ರಾರಬ್ಧದಲ್ಲಿ ಬರಬೇಕು ಅನ್ನೋದು ಇರ್ಬೇಕಲ್ಲ. ಮನೆಯಲ್ಲಿ ಅಟೆನ್ಷನ್ ಪ್ಲೀಸ್. ನನಗೆ ಬಾಬನ ಮಗುವಾದ ತಕ್ಷಣ ಎಲ್ಲ ದೇಹದ ಸಂಬಂಧಗಳ ಬಂಧನದಿಂದ ಮುಕ್ತರಾಗಿಂತ ತಾನೇ ಈ ಜ್ಞಾನ ಏನಕ್ಕೆ ಕೊಟ್ಟಿದ ಇರೋದು? ಎಲ್ಲ ಮುಕ್ತರಾಗಿ ಜೀವನದಲ್ಲಿ ಶರೀರದಲ್ಲಿದ್ರೂ ಸಂಪೂರ್ಣ ಆ ಜೀವನ್ ಮುಕ್ತಿಯ ಸುಖ ಏನಿದೆ, ಶಾಂತಿ ಏನಿದೆ, ಸಂಬಂಧಗಳ ಪ್ರತಿ ಅಖಂಡ ಸ್ನೇಹ ಏನಿದೆ, ಆತ್ಮಿಕ ಸ್ನೇಹ, ನಿಸ್ವಾರ್ಥ ಸ್ನೇಹ ಏನಿದೆ, ಇದನ್ನು ಅನುಭವ ಮಾಡ್ತಾ ನಿಶ್ಚಿಂತ ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಇರೋಕ್ಕೆ ಜ್ಞಾನ ಕೊಡ್ತಿರೋದು. ಯಾವಾಗ ಅದು ಅನುಭವ ಮಾಡ್ತೀರಾ ಅಂತ ಕೇಳ್ತಿದ್ದಾರೆ. ಇಷ್ಟೆಲ್ಲ ಜ್ಞಾನ, ಇಷ್ಟೆಲ್ಲ ಶಕ್ತಿಗಳು, ಗುಣಗಳು, ಇದೆಲ್ಲ ಏನು? ಇದೆಲ್ಲ ಸುಮ್ಮನೆ ಕೊಡ್ತಿರೋದಾ? ನಾನು ತಗೋತಿದ್ದೀನಿ ಎಷ್ಟು, ಅದು ಇಂಪಾರ್ಟೆಂಟ್ ಅಲ್ವಾ? ಅದಕ್ಕೆ ಹೇಳ್ತಿದ್ದಾರೆ ಬಾಬುವರು, ಪ್ರಾರಬ್ಧ ಯಾವಾಗ? ಭವಿಷ್ಯ ಪ್ರಾರಬ್ಧ ಅದು ಇದ್ದೇ ಇದೆ. ಓತು ಆಪ್ಕಿ ಇಸ್ ಪುರುಷಾರ್ಥ ಕಿ ಪ್ರಾರಬ್ಧ ಕಿ ಪರಿಚಯ. ನೀವಿಲ್ಲಿ ಹೆಂಗೇನು ಪುರುಷಾರ್ಥ ಮಾಡಿದ್ದೀರಲ್ಲ, ಸತ್ಯುಗದ ಪ್ರಾರಬ್ಧ, ರಾಜನ ಪ್ರಜನ ಯಾವುದೋ, ಅದು ನಿಮ್ಮ ನೆರಳು. ಅಂದ್ರೆ ನಮ್ಮ ಕರ್ಮ, ಪುರುಷಾರ್ಥ ಏನ್ ಮಾಡ್ತಿದೀವಿ, ಸತ್ಕರ್ಮಗಳ, ಶ್ರೇಷ್ಠ ಕರ್ಮಗಳ ಪುರುಷಾರ್ಥ, ಇದು ನಮ್ಮ ಹಿಂದೆ ಒಂದು ನೆರಳು ತರ ಹಿಂಬಾಲಿಸುತ್ತೆ. ಅದಕ್ಕೇನೆ ಏನ್ ಬಿಟ್ರು ಕರ್ಮ ಮಾತ್ರ ಜಾಡ್ಸುತ್ತೆ ಅಂತ. ಆಸೆ ಬಾಧಿಸ್ತುಂದಿ, ಕರ್ಮ ಜಾಡಿಸ್ತುಂದಿ. ಆಸೆ ಎಲ್ಲ ಬೇಕಂತ, ಬಟ್ ಕರ್ಮ ಹಂಗೆ ಹೊಡೆಯುತ್ತೆ, ಏನು ಸಿಕ್ಕಲ್ಲ. ಹಿಂಗಾಗ್ಬಿಡುತ್ತಲ್ವಾ? ಎಲ್ಲ ಇದ್ರೂ ಏನು ತಿನ್ನಕ್ಕಾಗಲ್ಲ, ಹಂಗಿರುತ್ತೆ ಪುರುಷಾರ್ಥ. ಹಿಂದಿನ ಜನ್ಮದ ಲೆಕ್ಕ ಏನಿದೆ, ಮನುಷ್ಯರನ್ನು ಬಿಡಲ್ಲ. ಅದಕ್ಕೆ ಕರ್ಮದ ಪ್ರತಿ ಸಾವಧಾನಿ. ಈ ಬಾಬನ ಮಕ್ಕಳಿಗೆ ಏನಂದ್ರೆ, ಎಲ್ಲರ ನಂಬಿಕೆ ಏನಂದ್ರೆ, ಒಂದ್ಸಾರಿ ಮುರುಳಿ ಕೇಳಿ ಬಾಬಾ ಅಂದ್ಬಿಟ್ರೆ ಕೆಲಸ ಮುಗಿದೋಗ್ಬಿಡ್ತು, ಕೈ ಮುಗಿದು ಬಿಡತ್ಲಾಗಡೆ. ಇನ್ನು ಇಡೀ ದಿನದ ಪರಿಸ್ಥಿತಿ ಏನು, ನನ್ನ ಪ್ರತಿ ಹೆಜ್ಜೆ, ಮುರುಳಿ ಆದ ತಕ್ಷಣ ಏನು ಹೆಜ್ಜೆ ಇಡ್ತೀವಿ ಅದರಲ್ಲಿ 23 ಗಂಟೆಗಳ ಹೋಮ್ವರ್ಕು. ಬಾಬನ ಅನುಸಾರ ನಾನು ಸತ್ಕರ್ಮಗಳನ್ನು ಮಾಡ್ಬೇಕನ್ನೋದು ಮರ್ತೋಗ್ಬಿಡುತ್ತೆ.
ಅದೇ ಕಷ್ಟದ ಮಾತು. ಜ್ಞಾನ ಏನು ಹೇಳಿದ್ರು ಅದನ್ನು ಅರ್ಥ ಮಾಡ್ಕೊಂಡು ಹೆಂಗೆ ನಡ್ಕೋಬೇಕು ಅದೆಲ್ಲ ಓಂ ಶಾಂತಿ. ಅದಕ್ಕೆ ಬಾಬಾ ಹೇಳ್ತಿರೋದು, ನಿಮ್ಮ ಪುರುಷಾರ್ಥ ಏನಿದೆ, ಪುರುಷಾರ್ಥ ಮಾಡೋದಕ್ಕೆ ಮುಂಚೆ ತನ್ನ ಪ್ರಾರಬ್ಧದ ಅದರ ಪರಿಣಾಮದ ಯೋಚನೆ ಇರಬೇಕು. ಕರ್ಮ ಅದಕ್ಕೆ ಮುಂಚೆ ಏನು ಮಾಡ್ತಿದ್ದೀನಿ, ಇದ್ರ ಪರಿಣಾಮ ಏನು, तो ಅದು वो आपके पीछे पीछे ही आएंगे. लेकिन विशेष बात है इस समय के प्रारब्ध प्राप्त करने की. ನಾನು ಇವತ್ತೇನು ಹೇಳ್ತಿದ್ದೀನಿ ಅಂದರೆ, ವಿಶೇಷ ಈ ಸಮಯದಲ್ಲಿ ಪ್ರಾರಬ್ಧದ ಪ್ರಾಪ್ತಿಯ ಅನುಭವ ಮಾಡ್ಲಿಕ್ಕೆ ಹೇಳ್ತಿದ್ದೀನಿ. ऐसे नहीं कोई पूछता है कैसे है, क्या हाल चाल है, तो अभी तक ये नहीं कहते हो कि पुरुषार्थ चल रहा है. पुरुषार्थ तो है, लेकिन पुरुषार्थ की प्रारब्ध अभी अनुभव करो. ಇಂಪಾರ್ಟೆಂಟ್. ಯಾಕೆಂದ್ರೆ ಸಂಗಮ ಯುಗದ ವರದಾನ ಏನಂದ್ರೆ, ಏಕೆ ಪರಮಾತ್ಮ ವರದಾತ ಜಗತ್ತಿಗೆ ಬಂದಿದಾರಲ್ಲ, ಇದೆಂದು ಮರಿಬೇಡಿ. ಬಾಬಾ ಹೇಳ್ತಾರೆ, ಇದೊಂದೇ ಯುಗಕ್ಕೆ ವರದಾನ. ಈಗ ಮಾಡಿದ್ದ ಈಗಲೂ ಪ್ರಾಪ್ತಿ, ಈಗ ಮಾಡಿದ್ದ ಅನೇಕ ಜನ್ಮಗಳಿಗೆ ಮಲ್ಟಿಪಲ್ ಟೈಮ್ಸ್ ಪ್ರಾಪ್ತಿ. ಅದರಿಂದ ನೀವೀಗೇನು ಪುರುಷಾರ್ಥ ಮಾಡ್ತಿದ್ದೀರಾ ಅದರ ಇಮಿಡಿಯೇಟ್ ಫಲ ನೀವು ಅನುಭವ ಮಾಡಬೇಕು. ಇಲ್ಲಿ ಸ್ವಾರ್ಥದ ಪ್ರಶ್ನೆ ಇಲ್ಲ. ನೀವು ಬಾಬಾ ಅಂದಾಗ ಅಲ್ಲ, ಶಾಂತಿಯ ಖುಷಿಯ ಶಕ್ತಿ ನನಗೆ ಅನುಭವ ಆಗಬೇಕು. ಯಾಕೆ ವರದಾತನ ನೆನಪು, ವರದಾತನ ಪ್ರಾಪ್ತಿಗಳಿದು. ಅದಕ್ಕೆ ಕೇಳ್ತಿದ್ದಾರೆ. ಈಗ ಯಾರನ್ನಾದ್ರೂ ಕೇಳಿದ್ರೆ ಹೆಂಗಿದ್ದೀರಪ್ಪ ಅಂದ್ರೆ, ಪುರುಷಾರ್ಥ ಅಂತೂ ಮಾಡ್ತಾ ಇದ್ದೀನ್ರಿ, ನಡೀತಾ ಇದ್ದೀನಿ ಅಂತ. ಬಾಬಾ ಹೇಳ್ತಾರೆ, ನಾನು ಅದಕ್ಕೆ ಹೇಳ್ತಿಲ್ಲ, ನೀವೇನು ಪುರುಷಾರ್ಥ ಮಾಡಿದ್ರಿ ಅದರದ ಪ್ರಾರಬ್ಧ ಅರ್ಥಾತ್ ಪರಿಣಾಮ ಅನುಭವ ಮಾಡ್ತಿದ್ದೀರಾ. ಈಗ ನೀವು 10 ನಿಮಿಷ ಯೋಗ ಮಾಡಿದ್ರೋ, 1 ಗಂಟೆ ಯೋಗ ಮಾಡಿದ್ರೋ, ಯೋಗ ಮಾಡೋ ಪುರುಷಾರ್ಥ ಮಾಡಿದ್ರಿ, ಕೂತ್ರಿ, ಟೈಮ್ ಕೊಟ್ರಿ, ಬಾಬನ ನೆನಪು ಮಾಡಿದ್ರಿ. ನೀವು ಆಚೆ ಹೋದ ತಕ್ಷಣ ಅದು ಒಂದು ಪುರುಷಾರ್ಥ ಮಾಡುವಾಗ್ಲೂ ಆ ನೆನಪಿನ ಪರಿಣಾಮ ಪ್ರಾರಬ್ಧ ಏನು, ಎಕ್ಸ್ಟ್ರೀಮ್ ಖುಷಿ, ಎಕ್ಸ್ಟ್ರೀಮ್ ಆನಂದ, ಎಕ್ಸ್ಟ್ರೀಮ್ ಲೈಟ್ ಮೈಟ್, ಎಕ್ಸ್ಟ್ರೀಮ್ ಪವಿತ್ರತೆ ಎಲ್ಲ ಪ್ರಾಪ್ತಿಗಳ ಅನುಭವ ಆಗುತ್ತಾ 1 ಅವರ್. ಅದರ ನಂತರನೂ ಅದರ ಪ್ರಭಾವದಲ್ಲಿ ಅದರ ಎಫೆಕ್ಟ್ ನಿರಂತರವಾಗಿ. ಆಮೇಲೆ ನೀವು ಸಂಬಂಧದಲ್ಲಿ ಮಾತಾಡಿದ್ರ, ಬೇರೆ ಕೆಲಸ ಕಾರ್ಯಕ್ಕೆ ಹೋದ್ರ, ಅಲ್ಲಿ ಅದರದೇ ರೀತಿ ನೀತಿಗಳಲ್ಲಿ ಅದರದೇ ಏರುಪೇರಲ್ಲಿ ಬಂದ್ರಿ ಅಂದರೆ ಈ ಯೋಗದ ಪರಿಣಾಮ 0. ಕ್ಲಿಯರ್ ಆಯ್ತಲ್ಲ ಪ್ರಾರಬ್ಧ ಏನು, ಅದರ ಫಲ ಏನಿದೆ, ಅದರ ಟೆನ್ಷನ್ನ, ಅದರ ಚಿಂತೆನ, ಅದರಲ್ಲೇನೆ ಕಂಪ್ಲೀಟ್ ಇನ್ವಾಲ್ವ್ಮೆಂಟ್ ತನ್ನ ಸ್ವರೂಪ. ಯಾಕೆಂದ್ರೆ ನ್ಯಾಚುರಲಿ ಆತ್ಮ ಸ್ವರೂಪದಲ್ಲಿರೋದು ಜೀವನ್ಮುಕ್ತಿಯ ಪ್ರಾರಬ್ಧ. ನನಗೆ ಬಾಬಾವ್ರ ಸಂಗಮ ಯುಗದಲ್ಲಿ ಅದನ್ನು ಅನುಭವ ಮಾಡ್ಲಿಕ್ಕೇನೆ ನಮಗೆ ಹೇಳಿರೋದು. ಸತ್ಯುಗದಲ್ಲಿ ಗೊತ್ತಾಗಲ್ಲ ಜೀವನ್ಮುಕ್ತಿ ಅಂದ್ರೆ ಏನು, ಹೆಂಗಿರುತ್ತೆ ಅಂತ. ಮುಕ್ತಿ ಪರಮಧಾಮದ ಅನುಭವ ಏನಿರುತ್ತೆ ಸತ್ಯುಗದಲ್ಲಿ ಗೊತ್ತಾಗಲ್ಲ, ಅಲ್ಲಿ ಮೇಲೆ ಹೋಗಿ ಕೂತಾಗಲೂ ಗೊತ್ತಾಗಲ್ಲ, ರೈಟ್? ಇಲ್ಲೇನೆ ನಾನು ಪರಮಧಾಮದಲ್ಲಿ ಇರುವ ಶಾಂತಿ ಏನು, ಸತ್ಯುಗದ ಜೀವನ್ಮುಕ್ತ ಸ್ಥಿತಿ ಏನು, ಇದನ್ನು ಅನುಭವ ಮಾಡ್ಲಿಕ್ಕೇನೆ ಇಷ್ಟೆಲ್ಲ ಜ್ಞಾನ ಕೊಟ್ಟಿದ್ದು ನನಗೆ. ಅದಕ್ಕೆ ಹೇಳ್ತಿದ್ದಾರೆ ಬಾಬಾವರು, ನಾನು ಏನು ಕೇಳ್ತಿದ್ದೀನಿ ನೀವು ಮಕ್ಕಳನ್ನ ಅಂದ್ರೆ, ನೀವು ಪುರುಷಾರ್ಥದ ಪ್ರಾರಬ್ಧ ಎಷ್ಟು ಅನುಭವ ಮಾಡ್ತಿದ್ದೀರಾ. ಆ ಪ್ರಾರಬ್ಧ ಏನು, ಸದಾ ಸರ್ವಶಕ್ತಿ ಸಂಪನ್ನ, सर्व ज्ञान संपन्न. वो प्रारब्ध क्या है, सर्व शक्ति संपन्न, सर्व ज्ञान संपन्न, सर्व विघ्न विनाशक मूर्त. ये अभी की प्रारब्ध भविष्य में स्वतः ही प्राप्त होती है. जैसे भविष्य में सिर्फ प्रारब्ध है, पुरुषार्थ समाप्त है, ऐसे अभी बाकी रहे हुए समय में प्रारब्ध स्वरूप का विशेष अनुभव करो. जब प्रारब्ध कहते हो तो पुरुषार्थ की ही प्रारब्ध होती है ना. तो ಅದಕ್ಕೆ ಕೇಳ್ತಿರೋದು, पुरुषार्थ किया है, उस पुरुषार्थ अनुसार ही प्रारब्ध का अनुभव कर सकते हो. लेकिन बाप दादा बच्चों से क्या चाहते हैं,
ಬಾಬಾ ಹೇಳೋದು, ನಿಮಗೆ ನಾನು ಇಲ್ಲೇ ಫಲ ಪುರುಷಾರ್ಥದ ಫಲ ಏನು ಕೊಡ್ತಿದ್ದೀನಿ, ಸರ್ವಶಕ್ತಿ ಸಂಪನ್ನ ವಿಧಿಪೂರ್ವಕ ಯಾರು ಪುರುಷಾರ್ಥ ಮಾಡ್ತಾರೋ, ಬಾಬಾವ್ರ ನೆನಪಲ್ಲಿರ್ತಾರೋ, ಎಲ್ಲ ಶಕ್ತಿಗಳ ಅನುಭವ, ಎಲ್ಲ ಸರ್ವ ಜ್ಞಾನದಿಂದ ಸಂಪನ್ನ ಸ್ವರೂಪ. ಜ್ಞಾನ ಸಂಪನ್ನವಾಗಿ ನಾನು ಎಲ್ಲ ವಿಷಯಗಳ ಬಗ್ಗೆ ಬರೀ ತಿಳ್ಕೊಳ್ಳೋದಲ್ಲ, ಅದನ್ನು ಅರ್ಥ ಮಾಡಿಕೊಂಡು ಅನುಭವ ಮಾಡಿ ಅದನ್ನು ನಾನು ಸ್ವರೂಪದಲ್ಲಿ ತರೋದಂದ್ರೆ ಎಲ್ಲ ಶಕ್ತಿಗಳು, ಎಲ್ಲ ಗುಣಗಳು, ಸಂಪೂರ್ಣ ಜ್ಞಾನ ಸ್ವರೂಪದಲ್ಲಿ ಬರೋ ರಿಸಲ್ಟ್ ಅದು. ಯಾಕೆಂದ್ರೆ ಬಾಬಾ ಜ್ಞಾನ ನಂದು ಆದಿಮಧ್ಯ ಅಂತ್ಯದ ಜ್ಞಾನದಲ್ಲೇನಿದೆ, ಯೋಗದ ಜ್ಞಾನನೂ ಇದೆ, ಕರ್ಮಗಳ ಜ್ಞಾನನೂ ಇದೆ, ಎಲ್ಲ ಧಾರಣೆಗಳ ಜ್ಞಾನ ಇದೆ, ಸೇವೆ ದಾನ ಪುಣ್ಯ ಯಾಕೆ ಮಾಡಬೇಕು, ಸೇವೆ ಯಾಕೆ ಮಾಡಬೇಕು ಅನ್ನೋದರ ಜ್ಞಾನನೂ ಕೊಟ್ಟಿದ್ದಾರೆ. ಬಟ್ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ಸ್ವರೂಪದಲ್ಲಿ ಬಂದಾಗ ಬಾಬನ ನೆನಪನ್ನ ನಾವು ಬಿಡಕ್ಕಾಗಲ್ಲ. ಯಾಕೆಂದ್ರೆ ಇರೋ ಬರೋ ಸೋರ್ಸೇ ಅದು ಎಲ್ಲ ಪ್ರಾಪ್ತಿಗಳಿಗೆ. ಗುಣಶಕ್ತಿಗಳ ಎಲ್ಲ ಜ್ಞಾನದ ಧಾರಣೆ, ಜ್ಞಾನ ಅರ್ಥ ಆಗೋ ಮಾತೇನೆ ಬಾಬವ್ರ ನೆನಪು. ಯಾಕೆ ಬುದ್ಧಿ ಶುದ್ಧ ಆದಂಗೆನೆ ಎಲ್ಲ ನನ್ನ ಹತ್ರ ಬರ್ತಾ ಹೋಗುತ್ತೆ. ಬಾಬಾ ಅದರ ತಾಕತ್ಕೋ. ಸತ್ಕರ್ಮಗಳನ್ನು ಎಲ್ಲರೂ ಮಾಡೋಕ್ಕಾಗಲ್ಲ. ಸತ್ಕರ್ಮಗಳು ಪುಣ್ಯಕರ್ಮ ಮಾಡಕ್ಕೂ ತುಂಬ ತಾಕತ್ ಬೇಕು. ಮನುಷ್ಯರು ಯಾಕೆ ಇಮಿಡಿಯೇಟ್ ಅಂತಿಂತ ಕರ್ಮ ಮಾಡ್ತಾರೆ? ಕೆಟ್ಟ ಕರ್ಮ ಮಾಡೋದು ಈಸಿ, ಒಳ್ಳೆ ಕರ್ಮ ಮಾಡೋದು ಅಷ್ಟು ಈಸಿ ಇಲ್ಲ. ಸಂಘದೋಷದಲ್ಲಿ ಬಂದು ನೋಡಿ, ಒಳ್ಳೆ ಸೇವೆ ಮಾಡೋರು ಕೆಟ್ಟೋಗ್ಬಿಡ್ತಾರೆ. ಕೆಡೋದು ಈಸಿ, ಬಟ್ ಅದನ್ನು ಮೇಂಟೈನ್ ಮಾಡೋದು ಒಳ್ಳೆತನನ ಅದು ಸಹಜ ಇಲ್ಲ. ಅದರಿಂದ ನಮಗೆ ಬುದ್ಧಿವಂತಿಕೆ, ಜ್ಞಾನದ ಬುದ್ಧಿವಂತಿಕೆ, ಪರಮಾತ್ಮ ನನಗೇನು ತಿಳುವಳಿಕೆ ಕೊಡ್ತಿದ್ದಾರೆ ಅದನ್ನ ಸದಾ ಕಾಪಾಡಿಕೊಳ್ಳೋದು ಚಾಲೆಂಜು. ಯಾಕೆಂದ್ರೆ ಕಣ್ಣು ತೆಗೆದಿದೆ, ಕಿವಿ ತೆಗೆದಿದೆ, ಡೋರ್ಗಳಿಲ್ಲ. ಏನ್ ನೋಡ್ತೀವಿ, ಕೇಳ್ತೀವಿ, ಸಂಬಂಧದಲ್ಲಿ ಬರ್ತೀವಿ, ಅವ್ರ ವೈಬ್ರೇಷನ್ಸ್ ಎಲ್ಲ ಇಮಿಡಿಯೇಟ್ ಕೆಲಸ ಮಾಡ್ತಿದೆ. ಆ ಪ್ರಭಾವಗಳಿಂದ ನಾನು ಆತ್ಮ ನನ್ನನ್ನು ಸೇಫಾಗಿ ಇಟ್ಕೊಳ್ಳೋದು ಅದು ಮುಖ್ಯವಾದ ಮಾತು. ಅದಕ್ಕೆ ಕೇಳ್ತಿದ್ದಾರೆ ಬಾಬವರು, ಭವಿಷ್ಯದ ಪ್ರಾರಬ್ಧ ಇಲ್ಲಿನ ಪುರುಷಾರ್ಥದ ಮಾತಲ್ವ ಮಕ್ಕಳೇ, ಅಲ್ಲೋಗೇನು ನೀವು ಪುರುಷಾರ್ಥ ಮಾಡಲ್ಲ, ನಾನು ಆತ್ಮ ಬಿಂದು ಅಂತ. ಹಂಗೆ ಇಲ್ಲಿನ ಸಂಗಮ ಯುಗದಲ್ಲಿ ನೀವು ಬಂದಾಗಿಂದ ತುಂಬ ಪುರುಷಾರ್ಥ ಮಾಡಿದಿರಲ್ಲ, ಅದರ ಪ್ರಾರಬ್ಧನ, ಅದರ ಫಲನ ಈಗಾದರೂ ಸ್ವಲ್ಪ ಅನುಭವ ಮಾಡ್ರಲ್ಲ. ಏನಂತೀರ? ಗುಣಗಳು ಶಕ್ತಿಗಳನ್ನ ತಗೊಳ್ಳೋದ್ರಲ್ಲೇ, ಯುದ್ಧ ಮಾಡೋದ್ರಲ್ಲೇನೆ ನೀವಿರ್ತಿರೋ ಹೆಂಗೆ ಅಂತ ಕೇಳ್ತಿದ್ದಾರೆ. ಈಗ ಸಹನ ಶಕ್ತಿ ಇಲ್ಲ, ಸಹನಶೀಲತೆ ಇಲ್ಲ, ಗುಣ ಇಲ್ಲ. ಯಾಕೆಂದ್ರೆ ಒಂದೊಂದು ಶಕ್ತಿ ಹಿಂದೆ 4-5 ಗುಣ ಇರುತ್ತೆ, ಇಲ್ಲ ಒಂದೆರಡು ಗುಣದ ಹಿಂದೆ 4-5 ಶಕ್ತಿ ಇರುತ್ತೆ. ಇವೆರಡು ಇಂಟರ್ಲಿಂಕ್ಡ್ ಇದು. ಅಂಡ್ ನಿರಂತರ ವಿಘ್ನ ವಿನಾಶಕನಾಗಿ ತನ್ನ ಸ್ವರೂಪದಲ್ಲಿ ಇರೋದೇನೆ ವಿಘ್ನ ವಿನಾಶ. ಆತ್ಮ ಸ್ವರೂಪದಲ್ಲಿದ್ದಾಗ ಆಪ್ಮುಯೇ ಮರ್ಗೈ ದುನಿಯಾ ಪರಿಸ್ಥಿತಿ ಎಲ್ಲಿದೆ? ಬಿಂದುಗೆ. ಲೈಟಿಗೆ ಪರಿಸ್ಥಿತಿ ಇದೆಯಾ ಎಲ್ಲಾದ್ರೂ? ಅದು ಬಿಡ್ತೀವಿ ನಾವು, ವ್ಯಕ್ತಿ ಅಂದ್ಕೋತೀವಿ, ಅಲ್ಲೇ ತಾನೇ ಇಲ್ಲದೆ ಇರೋದೆಲ್ಲ ತಲೆ ಮೇಲೆ ಬೆಟ್ಟ ಬೀಳುತ್ತೆ ಅನ್ನೋದು. ನಾನು ಆತ್ಮ ಸ್ವರೂಪದಲ್ಲಿ ಇದ್ದಾಗ ಇವೆಲ್ಲ ಇಲ್ಲಲ್ಲ. ಏನ್ ತಂದಿದ್ವಿ, ಏನ್ ತಗೊಂಡೋಗ್ತೀವಿ, ಏನಿದೆ ಅಲ್ಲಿ? ಬಟ್ ಅದರ ಅನುಭವ ಮಾಡೋವರೆಗೂ, ಅದರ ಟೇಸ್ಟ್ ಗೊತ್ತಾಗೋವರೆಗೂ ಏನು ಮಾಡೋಕ್ಕಾಗಲ್ಲ. ಅದರಿಂದ ಈಗ ಇವತ್ತೇ ನೀವು 8-9 ಗಂಟೆ ಅಷ್ಟು ಚೆನ್ನಾಗಿ ಪುರುಷಾರ್ಥ ಮಾಡಿ 18ನೇ ತಾರೀಕು ಒಳಗಡೆ ಯಾರು 108 ಗಂಟೆ ಯೋಗದ ಚಾರ್ಟ್ ಇಡ್ತಾರೆ ಅವ್ರಿಗೆ ಪ್ರೈಸ್. ಯಾಕೆಂದ್ರೆ ಪ್ರಾರಬ್ಧದ ಸ್ವರೂಪ ಅನುಭವ ಮಾಡ್ಬೇಕಂದ್ರೆ ಅಟ್ಲೀಸ್ಟ್ ಇಡೀ ದಿನದಲ್ಲಿ 8 ಅವರ್ಸ್ ಯೋಗ ಬೇಕಾಗುತ್ತೆ, ಸುಮ್ಮನೆ ಅಂತೂ ಬರಲ್ಲ. ಪುರುಷಾರ್ಥ ಅಂತೂ ಮಾಡ್ತಿದ್ದೀರಲ್ಲ ಮಕ್ಕಳೇ, ಪುರುಷಾರ್ಥದ ಅನುಸಾರ ಪ್ರಾರಬ್ಧ ಅನುಭವ ಮಾಡಿ. ನಾನೇನ್ ಬಯಸ್ತೀನಿ? ಪೂಜ್ತೆ ಏನ ಬಾಪ್ ದಾದಾ ಹಮ್ಸೆ ಕ್ಯಾ ಚಾತೆ, ಬಾಪ್ ದಾದಾ ಕ್ಯಾ ಚಾತೆ ಅಂತ ಯಾಕೆ ನನ್ನ ಇಷ್ಟ ಹೇಳ್ತಿದ್ದೀನಿ ಅಂದ್ರೆ ನೀವು ಕೇಳ್ತೀರಾ ಬಾಬಾ ಏನ್ ಬಯಸ್ತಾರೆ ಅಂತ. तो बाप दादा यही चाहते हैं कि अब थोड़े समय के लिए पुरुषार्थ के प्रारब्ध स्वरूप बन जाओ, बन सकते हो ना कि पुरुषार्थ की मेहनत अच्छी लगती है, प्रारब्ध वाले बनेंगे
अभी पुरुषार्थ कर रहा हूं, पुरुषार्थ हो जाएगा, करके दिखाएंगे, ये शब्द समाप्त हो, करके दिखाए क्या, दिखाओ ना. ಬಾಬಾನು ಚಾಲೆಂಜ್ ಮಾಡ್ತಿದ್ದಾರೆ. ಅಂದ್ರೆ ತಂದೆ ಇದೇ ಬಯಸ್ತಿದ್ದಾರೆ, ಇನ್ನಿರೋದೇ ಸ್ವಲ್ಪ ಟೈಮ್. ಇದು ಯಾವಾಗ ಹೇಳಿರೋದು? 97 ಈಗ ಎಷ್ಟು ಇದೊಂದಿದೆ, 23 ಮುಗ್ದೋಯ್ತು ಬಿಡ್ರಿ, ನಾಳೆಯಿಂದ 24 ತಾನೆ. ಎಷ್ಟು ವರ್ಷಗಳಾಯ್ತು ಯೋಚನೆ ಮಾಡ್ರಿ. ಅವಾಗ ಹೇಳಿರೋದು ಬಾಬು ಪ್ರಾರಬ್ಧ ಸ್ವರೂಪದಲ್ಲಿ, ಈಗ ಎಷ್ಟು ನಿರಂತರತೆ ಇರಬೇಕು. ಅದಕ್ಕೆ ಹೇಳ್ತಿದ್ದಾರೆ ಬಾಬವರು. ಅಂದ್ರೆ ಈಗ ಬಾಬಾ ಪುರುಷಾರ್ಥ ಮಾಡ್ತಿದ್ದೀನಿ, ಮಾಡ್ಬಿಡ್ತೀನಿ, ಮಾಡಿ ತೋರಿಸ್ತೀನಿ, ನೀನು ಯೋಚನೆ ಮಾಡಬೇಡ, ಚಿಂತೆ ಮಾಡಬೇಡ, ಹಿಂಗೆಲ್ಲ ಹೇಳ್ಬೇಡ್ರಿ. ತೋರಿಸ್ತೀನಿ ಅಂದ್ರೆ ತೋರ್ಸಕ್ ಶುರು ಮಾಡ್ರಲ್ಲ, ತೋರಿಸೋದು ಯಾವಾಗ? ಅದಕ್ಕೆ ಹೇಳ್ತಿರೋದು ಬಾಬವ್ರು ಕರ್ಕೆ ದಿಖಾವ್. तो और कब दिखाएंगे? क्या विनाश के समय दिखाएंगे? ಯಾವಾಗ ತೋರಿಸ್ತೀರಾ? ವಿನಾಶದ ಟೈಮಲ್ಲಿ ತೋರಿಸ್ತೀರಾ? इसकी बहुत सहज विधि है कि अब मास्टर दाता बनो. बाप से लिया है और लेते भी रहो, लेकिन आत्माओं से लेने की भावना नहीं रखो. ये कर ले तो ऐसा हो, ये बदले तो मैं बदलूं, ये लेने की भावना है. ऐसे हो तो ऐसा हो, तो लेने की भावना है, ये नहीं करना है. क्या करना है? हो जाए नहीं, लेकिन होना ही है, और मुझे करना है. मुझे वाइब्रेशन देना है, मुझे रहम दिल बनना है, मुझे गुणों का सहयोग देना है, मुझे शक्तियों का सहयोग देना है. मास्टर दाता बनो. लेना है तो एक बाप से लो, अगर और आत्माओं से भी मिलता है तो बाप का दिया हुआ ही मिलेगा. तो दाता बन, फ्राक दिल बनो, देते रहो. देना आता है या सिर्फ लेना आता है? ಹ್ಯೂಮನ್ ಸೈಕಾಲಜಿ ಏನು, ತಗೊಳ್ಳೋದು ಈಸಿ, ಕೊಡೋದು ಕಷ್ಟ ಅಲ್ವಾ? ಯಾಕೆಂದ್ರೆ ದ್ವಾಪರದಿಂದ ಬರೀ ತಗೊಂಡು ತಗೊಳ್ಳೋದೇ ಇಂಟ್ರೆಸ್ಟ್ ಅಲ್ಲಿ ಬಂದ್ಬಿಟ್ವಿ. ಮೋಹ ಅಂದ್ರೇನು? ಸ್ವಾರ್ಥ. ಏನೆಲ್ಲ ನಾವು ಮಾಡ್ತಿದೀವಿ ಅದರಿಂದ ಇದು ಮಾಡಿದ್ರೆ ನಂಗೆ ಇಷ್ಟು ಲಾಭ ಆಗುತ್ತೆ, ನಾನು ಹಿಂಗಿರ್ತೀನಿ, ನಾನು ಹಂಗಿರ್ತೀನಿ ಅಂತ ತಾನೇ ಮಾಡಿದ್ದೆಲ್ಲ. ಗೊತ್ತಿರ್ಲಿಲ್ಲ, ಬಟ್ ಆದ್ರೆ ಈಗ ಸಂಸ್ಕಾರ ಟ್ರೇಸ್ ಅಲ್ಲಿ ಇರಂಗಿಲ್ಲ. ಅದಕ್ಕೆ ಹೇಳ್ತಿರೋದು ಬಾಬುವರು, ನೀವು ಸಹಜ ವಿಧಿ ಎಲ್ಲವನ್ನ ಸ್ವರೂಪದಲ್ಲಿ ತರಲಿಕ್ಕೆ ಮಾಸ್ಟರ್ ದಾತನಾಗಿರಿ, ಎಲ್ಲರಿಗೆ ಸಹಯೋಗ ಕೊಡಿ. ನನ್ನಿಂದ ತಗೊಂಡಿದ್ದೀರಲ್ಲ, ತಗೊಳ್ತಾ ಇರಿ, ಬಟ್ ಆತ್ಮಗಳಿಂದ ತಗೊಳ್ಳೋ ಇಚ್ಛೆ ಸಮಾಪ್ತಿ ಮಾಡಿ. ಇವ್ರು ಕೊಡ್ಲಿ, ಇವ್ರು ಮಾಡ್ಲಿ, ಇವ್ರು ಕೊಟ್ರೆ ನಾನು ಮಾಡ್ತೀನಿ, ಇವ್ರು ಮಾಡಿದ್ರೆ ಇದು ಮಾಡ್ತೀನಿ, ಅದನ್ನ ಬಿಟ್ಬಿಡ್ರಿ. ಬಾಬಾ ಹೇಳ್ತಾರೆ, ತಗೊಳ್ಳೋ ಭಾವನೆ ಸದಾ ಕಾಲಕ್ಕೆ ಸಮಾಪ್ತಿಯಾಗ್ಲಿ. ಹಿಂಗ ಬಾಬಾ ಇದೊಂದು ಪರಿಸ್ಥಿತಿ ಇದೆಯಲ್ಲ, ಇದು ಆಗ್ಬಿಡ್ಲಿ ನೋಡು, ಆಮೇಲೆ ಏನೇನು ಮಾಡ್ತೀನಿ ನೋಡು. ಆ ದಿನಗಳು ಬರೋದೇ ಇಲ್ಲ. ಏನೇ ಇರಲಿ, ಬಟ್ ಎಲ್ಲದೂ ನಾನೇ ಮಾಡಬೇಕು, ಎಲ್ಲದೂ ಆಗುತ್ತೆ, ಹಾಗೇ ಆಗುತ್ತೆ ಅನ್ನೋ ದೃಢತೆ, ಆ ತೀವ್ರತೆ ಏನಿದೆ, ಇದನ್ನ ನೀವು ಮಾಡಿ. ಅಂತಿಂಥವ್ರು ಇದಾರ, ನೀವು ತಿಳ್ಕೊಳ್ಳಿ, ನಾನೇ ವೈಬ್ರೇಷನ್ ಕೊಡಬೇಕು, ನಾನೇ ದಯಾ ಸ್ವರೂಪನಾಗಬೇಕು, ನಾನೇ ಗುಣಗಳ ಶಕ್ತಿಗಳ ಸಹಯೋಗ ಕೊಡ್ಬೇಕಂತ ತಿಳ್ಕೊಳ್ಳಿ. ಅವ್ರು ಮಾಡ್ಲಿ ಅಂತ ತಿಳ್ಕೊಬೇಡಿ. ಅವ್ರ ಪರಿವರ್ತನೆ ಆಗ್ಲಿ, ನಾನೇ ಮಾಡ್ಬೇಕಾ ಯಾವಾಗ್ಲೂ ಹಂಗೆ ಹೇಳ್ಬೇಕು. ನಾನು ಮಾಡಿದ್ರೆ ನನ್ನ ಪ್ರಾರಬ್ಧ ಅಲ್ವಾ, ಯಾರು ಮಾಡಬೇಕು ಅಂತ ನಾನ್ಯಾಕೆ ಯೋಚನೆ ಮಾಡಲಿ? ನಾನು ಬಾಬುವರ ಜವಾಬ್ದಾರ ಮಗು ಅಂತ ತಿಳ್ಕೊಂಡಾಗ ನಾವು ಇನ್ನೊಬ್ಬರು ನೋಡಕ್ ಹೋಗಲ್ಲ. ಜವಾಬ್ದಾರಿನೇ. ಲೇನಾ ಆಯ್ತು ಏಕ್ ಬಾಪ್ ಸೆ ಹಿ ಲೋ. ನಾನೇ ಕೊಡಬೇಕು, ನಾನೇ ದಯೆ ತೋರಿಸ್ಬೇಕು. ಕೊಡೋದ್ರಲ್ಲಿ ನಾನು ಫಸ್ಟ್ ಅಂದ್ಕೊಳ್ಳಿ. ನೀವು ತಗೋಬೇಕಾ, ನಾನು ಒಬ್ಬನಿಂದ ತಗೊಳ್ಳಿ, ಮನುಷ್ಯಾತ್ಮರಿಂದ ತಗೋಬೇಡ್ರಿ. ಇದು ಅರ್ಥ ಆಗ್ತಿದ್ಯಾ? ಸಂಬಂಧಗಳಲ್ಲಿ ಎಕ್ಸ್ಪೆಕ್ಟೇಷನ್ನು ಮನುಷ್ಯಾತ್ಮರ ಸ್ವಭಾವ, ಇದು ಸೈಕಾಲಜಿ. 4 ಜನ ಇರ್ತಾರೆ, ರೆಸ್ಪೆಕ್ಟ್ ಕೊಡೋದ್ರಲ್ಲಿ ಒಬ್ಬರಿಗೆ ಒಂದಿಷ್ಟು ಕಡಿಮೆ ಆದ್ರೂ ನೋಡು, ಅವ್ರಿಗೆ ಹಂಗೆ ಮಾಡಿದ್ರು, ಇಮಿಡಿಯೇಟ್ ಸಂಕಲ್ಪ ಬರುತ್ತೆ ನಂಗೆ ಹಿಂಗೆ ಮಾಡಿದ್ರು ಅಂತ. ಯಾರು ಕೊಟ್ರೆಷ್ಟು ಬಿಟ್ರೆಷ್ಟು? ನನಗೆ ಬಾಬಾವ್ರು ಇಷ್ಟು ದೊಡ್ಡ ಸನ್ಮಾನ ಕೊಡ್ತಿದ್ದಾರೆ, ಎಲ್ಲ ಪ್ರಾಪ್ತಿಗಳನ್ನು ಕೊಡ್ತಿದ್ದಾರೆ. ಬಾಬಾ ಇತ್ನಾ दे रहा है ना, जब इतना देता है तो सोचो क्यों, लेना है तो एक बाप से लो.
अगर और आत्माओं से भी मिलता है तो बाप का दिया हुआ ही मिलेगा. तो दाता बन फ्राक दिल बनो देते रहो देने आता है ना. ತಂದೆ ಹೇಳೋದು ನೀವು ಆತ್ಮಗಳಿಂದ ತಗೊಂಡ್ರು ಅವ್ರು ಕೊಟ್ರು ನಾನು ಕೊಟ್ಟಿರೋದೇ ಕೊಡೋದು. ಅವ್ರ ಹತ್ರ ಏನಾದ್ರು ಇದೆಯಾ ಕೊಡಕ್ಕೆ? ಸೊ ಯಾವಾಗ ಅವರು ನನ್ನಿಂದ ತಗೊಂಡು ಕೊಡ್ತಾರೆ, ನೀವ್ಯಾಕೆ ನನ್ನಿಂದ ತಗೋಬಾರ್ದು ಸೀದಾ? ಪೂಜಾರಿಗಳು ಯಾಕೆ ಮಧ್ಯದಲ್ಲಿ? ಅದಕ್ಕೆ ಹೇಳ್ತೀವಿ ಅಂದ್ರೆ ಇದನ್ನು ಒಂದು ಸ್ವಮಾನ, ಸೆಲ್ಫ್ ರೆಸ್ಪೆಕ್ಟು. ನಾವು ಯಾರ ಮುಂದೆ ಆತ್ಮಗಳ ಮುಂದೆ ಕೈ ಒಡ್ಬೇಕಾಗಿಲ್ಲ. ನನ್ನ ತಂದೆನೇ ದಾತ ಆಗಿರುವಾಗ, ವರದಾತನಾಗಿರುವಾಗ, ಅವರು ಮತ್ತೆ ಸ್ವತಃ ಕೊಡುವಾಗ ನಾನು ಕೇಳಬೇಕಾಗಿಲ್ಲ. ನಾನು ಹೋಗಿ ಕೂತ್ರೆ ಸಾಕು, ನನಗೆಲ್ಲ ಕೊಡುವಾಗ ನಾನು ಯಾಕೆ ಯೋಚನೆ ಮಾಡಬೇಕು? ನಾನು ತಗೋಬೇಕಲ್ಲ. ಖಜಾನಾ ಹೇನ ಆಪ್ಕೆ ಪಾಸ್, आपस में ब्राह्मण आत्माएं भी मास्टर दाता बनो और दे तो मैं दूं नहीं, मुझे देना है. खजाना है ना आपके पास, भरपूर है, गुणों से भरपूर हो, शक्तियों से भरपूर है तो देते क्यों नहीं? अपने लिए छिपा कर रखा है क्या? जब खजानों से भरपूर हो तो देते जाओ. तो क्यों ये क्यों करता, ये क्यों कहता, ये सोच नहीं करो. ಬಾಬಾವರು ಒಂದೊಂದೂ ಡೀಟೇಲ್ ಆಗಿ ಹೇಳ್ತಿದ್ದಾರೆ. ನೀವು ಬ್ರಾಹ್ಮಣರು ಪರಸ್ಪರ ಬ್ರಾಹ್ಮಣ ಆತ್ಮಗಳ ಪ್ರತಿನೂ ದಾತನಾಗ್ರಿ. ಇವ್ರು ಕೊಟ್ರೆ ನಾನು ಕೊಡ್ತೀನಿ ಅಲ್ಲ, ನಾನೇ ಕೊಡಬೇಕು. ಖಜಾನೆಗಳಂತೂ ಭರ್ಪೂರ್ ಇದೆಯಲ್ಲ, ಕೊಟ್ಟಿದ್ದೀನಲ್ವಾ. ಗುಣಗಳು ಶಕ್ತಿಗಳಿಂದ ಸಂಪನ್ನರಿದ್ದೀರಲ್ವಾ, ಯಾಕೆ ಕೊಡಲ್ಲ, ಯಾಕೆ ಕೊಡಬಾರ್ದು? ಇವ್ರು ಕೊಟ್ರೆ ನಾನು ಕೊಡ್ತೀನಿ ಅಂತ ಅಂದ್ಕೋತಿರೋ, ಅಥವಾ ಎಲ್ಲ ನನಗೇ ಬೇಕಂತ ಮುಚ್ಚಿಟ್ಕೊಂಡು ಕೂತಿದ್ದೀರೋ? ಏನು ಕತೆ? ಚಿಪಾಕರ್ ರಕಾಯಿಕೆ ಅಂತ ದಯಾಹೃದಯಿಗಳಾಗಿ ಗುಣಶಕ್ತಿಗಳ ಸಹಯೋಗ ಕೊಡಿ. ಇದಕ್ಕೆ ಹೇಳಲಾಗುತ್ತೆ ಮಾಸ್ಟರ್ ದಾತ. ಈಗ ಯಾರೇ ಏರುಪೇರು, कोई कुछ भी गड़बड़ करता है, उसको कोई ताकत शक्ति की कमी, ज्ञान की गुणों की कमी है ना, तब तो ऊपर नीचे करता है. उस टाइम ये क्यों करता है, ऐसा करता है, ऐसा नहीं सोचो. जिस गुण की शक्ति की कमी है मुझे देना है, ये सोचो. ಕ್ಲಿಯರ್ ಮಾತು ಹೇಳ್ತಿದ್ದಾರೆ ಬಾಬಾವರು. ನಾನು ಕೊಡಬೇಕು. ಅವರಲ್ಲಿ ಯಾವುದೋ ಗುಣಶಕ್ತಿಯ ಕೊರತೆ ಇದೆ, ಅದಕ್ಕೆ ಅವ್ರು ಹಂಗೆ ಮಾಡ್ತಿದ್ದಾರೆ. ನಾನು ಆ ಗುಣದ ವೈಬ್ರೇಷನ್ಸು, ಆ ಶಕ್ತಿಯ ಅನುಭೂತಿಯಲ್ಲಿದ್ದು ಅದರ ತಾಕತ್ ಕೊಡಿ. ಇದು ಮಾಸ್ಟರ್ ದಾತ. ಮಹಾನ್ ಸಹಯೋಗಿ, ಸಹಯೋಗಿ भी नहीं, महान सहयोगी बनो, महान दाता बनो. समझा बाप दादा क्या चाहता है? ಬಾಬಾವ್ರ ಫೈನಲ್ ಇಚ್ಛೆ ಏನೋ? ಬರೀ ದಾತ ಅಲ್ಲ, ಮಹಾನ್ ದಾತರಾಗ್ರಿ. ಬರೀ ಸಹಯೋಗ ಅಲ್ಲ, ಮಹಾನ್ ಸಹಯೋಗಿಗಳಾಗ್ರಿ. ಅರ್ಥಾತ್ ಎಂಡ್ಲೆಸ್, ನಿರಂತರವಾಗಿ ಎಲ್ಲ ಕೊಡಿ. बाप दादा अभी तक बच्चों के पुरुषार्थ की मेहनत देख नहीं सकते. डायमंड जुबली समाप्त हुई और डायमंड अभी तक बेदाग बनने के पुरुषार्थ में लगे हुए हैं. डायमंड जुबली अर्थात हर ब्राह्मण आत्मा चमकता रहे. आप सोचेंगे डायमंड जुबली तो हमारी नहीं थी, ये तो दादियों की हुई. आपकी हुई या दादियों की? किसकी हुई? ತಂದೆ ಹೇಳ್ತಿರೋದು, ಇದುವರೆಗೂ ನೀವು ಎಂಡ್ ವಿನಾಶ ಹತ್ರ ಬಂತು, ಪುರುಷಾರ್ಥದ ಪರಿಶ್ರಮ ಯುದ್ಧ ನೋಡಕ್ ನನಗಿಷ್ಟ ಇಲ್ಲ. ಡೈಮಂಡ್ ಜುಬ್ಲಿನೂ ಸಮಾಪ್ತಿ ಆಯಿತು. ಎಲ್ಲರೂ ಅಂದ್ಕೊಂಡ್ರು ದಾದಿಗಳು ಡೈಮಂಡ್ ಜುಬ್ಲಿ ತಾನೆ, ನಮ್ದೇನಲ್ಲ ಅಂತ. ಬಾಬಾ ಹೇಳ್ತಾರೆ, ನಿಮ್ದ ಅಥವಾ ಬರೀ ದಾದಿಗಳದ? ಈಶ್ವರೀಯ ಕಾರ್ಯದ ಜುಬ್ಲಿ ಅಂದ್ರೆ ನಮ್ಮೆಲ್ಲರ ಜುಬ್ಲಿ ತಾನೆ. 50 ವರ್ಷಗಳ ಪರಮಾತ್ಮನ ಅವತರಣೆಯ ಸಮಯ ಅಲ್ಲ, ಬಾಬಾವ್ರು ಕೊಡೋ ಟೈಮ್ ಅಂದಮೇಲೆ डायमंड जुबली ಎಲ್ಲರದು. यज्ञ के स्थापना के कार्य की डायमंड जुबली सिर्फ दादियों की नहीं, स्थापना के कार्य की डायमंड जुबली है. तो आप सभी चाहे 2 साल के हो, चाहे 12 साल के हो, चाहे 50 साल के हो, लेकिन स्थापना के कार्य के निमित्त होना या नहीं निमित्त होना. ब्राह्मण माना ही ब्रह्मा बाप के साथ स्थापना के कार्य के निमित्तात्मा वही ब्रह्मा कुमार कुमारी कहला सकते. ಇದು ಅತಿ ಪವರ್ಫುಲ್ ಪರಿಭಾಷೆ. ಬಿಕೆ ಯಾರು? ಬ್ರಹ್ಮ ತಂದೆಯ ಜೊತೆಯಲ್ಲಿ ಹೊಸ ಸೃಷ್ಟಿಯ ಸ್ಥಾಪನಾ ಕಾರ್ಯಕ್ಕೆ ನಿಮಿತ್ತರಾಗಿರೋರು.
ಸದಾ ಸಹಯೋಗ ಕೊಡ್ತಕ್ಕಂಥ ಆತ್ಮಗಳೇನೆ ಬ್ರಹ್ಮ ಕುಮಾರ ಕುಮಾರಿಯರು. ಇಲ್ಲ ಅಂದರೆ ಅವ್ರು ಬ್ರಾಹ್ಮಣರು ಅಲ್ಲ, ಬೀಕೇನೂ ಅಲ್ಲ. तो ब्रह्मा कुमार कुमारी सभी हो या पुरुषार्थ कुमार कुमारी हो, क्या हो? ब्रह्मा कुमारियां अर्थात जन्म लिया और ब्रह्मा बाप के साथी स्थापना के निमित्त आत्मा बने. ऐसे नहीं सोचना हम तो अभी नए हैं, हम तो अभी छोटे हैं, लेकिन समय के अनुसार जब समय समाप्ति के नजदीक है तो छोटों को नयों को इतना ही तीव्र पुरुषार्थ करना ही है अगर ब्राह्मण है तो. ಎಲ್ಲ ಡಿಕ್ಲರೇಷನ್ ಬಾಬಾ ಅವ್ರು ಮಾಡ್ತಿರೋದು. ನಮಗೆ ಅರ್ಥ ಆಗ್ಬಿಡ್ಬೇಕು ಏನು ಹೇಳ್ತಾರೆ ಅಂತ. ಸ್ಥಾಪನಾ ಕಾರ್ಯಕ್ಕೆ ನಿಮಿತ್ತರಾಗೋದು ಬ್ರಹ್ಮ ತಂದೆಯ ಜೊತೆ ಬ್ರಹ್ಮ ಕುಮಾರ್ ಕುಮಾರಿಯರಂತಂದ್ರೆ ನಾವಿನ್ನ ಹೊಸಬ್ರು, ನಾವಿನ್ನ ಚಿಕ್ಕವರು, ನಾವಿನ್ನ ಈಗ ಬಂದಿದ್ದೀವಿ, ಇದೆಲ್ಲ ನಾವು ಹೇಳಂಗಿಲ್ಲ. ನಿಮ್ಮನ್ನು ನೀವು ಬೀಕೆ ಅಂತ ಒಪ್ಕೊಂಡಿದ್ರೆ, ನಿಮಗಿದು ಇನ್ನೊಂದು ಜನ್ಮ ಭಗವಂತ ಬಂದಿದ್ದಾರೆ ಅಂತ ಒಪ್ಕೊಂಡಿದ್ದೀರಲ್ಲ ಎಲ್ಲರೂ. ಮನೆಯಲ್ಲಿ ಏನಂತೀರಾ? ಎಲ್ಲ ನಾವು ಬೀಕೆ ಅಂದ್ಕೋತೀರಾ, ಇನ್ನು ಪರವಾಗಿಲ್ಲ ರೀ, ಈಗಿನ್ನ ಪುರುಷಾರ್ಥ ಶುರು ಮಾಡ್ತೀವಿ, ಆಮೇಲೆ ಬೀಕೆ ಆಗ್ತೀವಿ ಅಂತೀರ. ನಿಜವಾಗ್ಲೂ ಎಲ್ಲ ಬೀಕೆ ಪಕ್ಕ. ಸೊ ಬೀಕೆ ಅಂದ್ಕೊಂಡ ಮೇಲೆ ಬೀಕೆ ಅರ್ಥ ಏನು? ಏನ್ ಸಹಯೋಗ? ಸ್ಥಾಪನಾ ಕಾರ್ಯದಲ್ಲಿ ಸಹಯೋಗ ಕೊಡೋದ್ರ ಅರ್ಥ ಏನು? ಯಾವ ಸ್ಥಾಪನೆ ಮಾಡ್ತಿದ್ದೀರಾ ನೀವು? ಯಾವ ಸ್ಥಾಪನೆ? ನಾಗರಾಜಣ್ಣ, ಯಾವ ಸ್ಥಾಪನೆ? ಹೊಸ ಸೃಷ್ಟಿಯ ಸ್ಥಾಪನೆ ಮಾಡ್ತಿದ್ದೀವಿ. ಹೊಸ ಸೃಷ್ಟಿಯ ಸ್ಥಾಪನೆಗೆ ಸಹಯೋಗ ಕೊಡೋದ್ರ ಅರ್ಥ ಏನು? ನೀವು ಒಂದಿಷ್ಟು ದುಡ್ಡು ಕೊಟ್ಬಿಡ್ರಿ, ಅದು ಮಹಾನ್ ದೊಡ್ಡ ಸಹಯೋಗ ಅಲ್ಲ, ಅದೇನೂ ಸಹಯೋಗ ಅಲ್ಲ. ಆ್ಯಕ್ಚುಲಿ ನಿಮ್ಮ ರಿಯಲ್ ಸಹಯೋಗ ಏನು? ಪವಿತ್ರತೆಯ ಸಹಯೋಗ. ನಿಮ್ಮ ರಿಯಲ್ ಸಹಯೋಗ ನಿಮ್ಮ ಸ್ವಪರಿವರ್ತನೆ ಮಾಡಿಕೊಂಡು ಹೊಸ ಜಗತ್ತಲ್ಲಿ ಏನು ಸ್ಥಿತಿ ಇದೆ ಆ ಸ್ಥಿತಿಯನ್ನು ತಂದುಕೊಳ್ಳೋದೇ ರಿಯಲ್ ಸಹಯೋಗ. ಮೊನ್ನೆ ಇನ್ನ ಹೇಳಿದ್ರಲ್ಲ ಬಾಬೂರು, ಮುಜೆ ಪವಿತ್ರತಾ ಕಿ ಸಹಯೋಗ चाहिए, ನೈ ದುನಿಯಾ ಕಿ ಸ್ಥಾಪನಾ के लिए. ಪವಿತ್ರತೆ ಅಂದರೆ 5 ವಿಕಾರಗಳ ಅಷ್ಟೇ ಅಲ್ಲ, 10 ವಿಕಾರಗಳ ಸಮಾಪ್ತಿ. ಚರ್ಮದ ನಾನು ಅನ್ನೋದು ಇದೆಯಲ್ಲ, ನಾನು ಹಿಂಗೆ, ನಾನು ಇಂಥವ್ರು, ಅದು ಅಹಂಕಾರ ಸಮಾಪ್ತಿ. ಅದು ಹೊಸ ಪ್ರಪಂಚದ ಸ್ಥಾಪನೆಯ ಸಹಯೋಗ. ಬಾಕಿ ನಾನು ಹೆಂಗ್ ಬೇಕೋ ಹಂಗಿದ್ದೀವಿ, ಏನೋ ಒಂದಿಷ್ಟು ನಾನು ಹುಂಡಿಗೆ ಹಾಕ್ಬಿಟ್ಟೆ, ಅದು ಏನು ದೊಡ್ಡ ಸಹಯೋಗ ಅಲ್ಲ. ಅಲ್ಲಿ ಭಕ್ತರು ಟೆಂಪಲ್ಗೆ ಹೋದ್ರೆ ಹುಂಡಿಗೆ ಹಾಕೊಂಡು ಬರ್ತಾರೆ ಯಥಾಶಕ್ತಿ. ಇಲ್ಲಿ ದೊಡ್ಡದೇನು ಮಾಡಿದ್ದು ನಾನು? ಇಲ್ಲಿ ಯಾರ ಆಧಾರದ ಮೇಲೆ ಏನು ನಡೆಯಲ್ಲ. ಬಟ್ ಆದರೆ ನನಗೆ ನನ್ನ ಭಾಗ್ಯ ಮಾಡ್ಕೊಳ್ಳೋದು, ಸ್ಥಾಪನಾ ಕಾರ್ಯಕ್ಕೆ ನಿಮಿತ್ತರಾಗೋದಂದ್ರೆ ನನ್ನನ್ನು ನಾನು ಬಂಧನಗಳಿಂದ, ಅಶುದ್ಧ ಬಂಧನಗಳಿಂದ ಬಿಡಿಸ್ಕೊಳ್ಳೋದು. ಇದು ನಮ್ಗೆ ಅರ್ಥ ಆಗಬೇಕು. ಸ್ಥಾಪನಾ ಕಾರ್ಯಕ್ಕೆ ನಿಜವಾಗ್ಲೂ ಸಹಯೋಗಿನ ಪರಿವರ್ತನೆಯ ಪುರುಷಾರ್ಥ ನಡೀತಿದೆಯಾ ಇಲ್ವಾ? ಬಂದೆ ಆಯರಾಮ್ ಗಯರಾಮ್ ಹಂಗೆ ನಡ್ಕೋತಿದೀವ ಏನು? ನಿಜವಾಗ್ಲೂ ನೋಡ್ಕೋಬೇಕಿವೆಲ್ಲ. ಬಾಬಾನೇ ರಿಯಲ್ ಸಹಯೋಗಿಗಳ ನಾನು ಅಂತ. ಅದಕ್ಕೆ ಹೇಳ್ತಿರೋದು ಬಾಬಾವರು, ನಾನು ಯಾವ ರೀಸನ್ ಹೇಳಂಗಿಲ್ಲ. ನೀವು ಬೀಕೆ ಅಂದರೆ ಬ್ರಾಹ್ಮಣ ಅಂತ ತಿಳ್ಕೊಂಡಿದ್ರೆ, ಬ್ರಹ್ಮನ ಮುಖ ಒಂದು ಚಾವಳಿ ಅಂತ್ಕೊಂಡ್ರೆ ನಾನು ಚಿಕ್ಕವ್ರು ದೊಡ್ಡವ್ರು, ನಂಗೆ ಆ ಪರಿಸ್ಥಿತಿ, ನಂಗೆ ಈ ಕತೆ ಅಂತ ನೀವು ಹೇಳಂಗಿಲ್ಲ ಅಂತಿದ್ದಾರೆ. ಅಗರ್ ಕ್ಷತ್ರಿಯ ತೋ ಚುಟಿ ಹೇ. ನೀವು ಕ್ಷತ್ರಿಯರು ಅಂದರೆ ನೀವು ಹೆಂಗೆ ಬೇಕೋ ನಡ್ಕೊಳ್ರಿ. ಬ್ರಾಹ್ಮಣ ಸೋ ದೇವತೆ ಆಗಬೇಕಾ, ಕ್ಷತ್ರಿಯರಾಗಬೇಕಾ? लेकिन ब्राह्मण है तो ब्राह्मण सो देवता कहा जाता, क्षत्रिय सो देवता नहीं. ब्राह्मण आत्मा को स्थापना के निमित्त बनना ही है ना, यही निमित्त, इसलिए अभी मास्टर दाता बनो. ಬೀಕೆ ಅಂದ್ಕೊಳ್ತಿದ್ದೀರಾ ಅಂದ್ರೆ ನೀವು ನಿಮಿತ್ತರಲ್ವಾ? ಕ್ಷತ್ರಿಯರ ಏನ್ ಕತೆ? ಅಥವಾ ಮನ್ಸಲ್ಲಿ ಅಂದ್ಕೋತಿರೋ, ಅಯ್ಯೋ ಪರವಾಗಿಲ್ಲ ಬಿಡ್ರಿ ಕ್ಷತ್ರಿಯರಾದ್ರೆ ಏನಂತೆ. ರಿಯಲ್ ಬೀಕೆ ಅಂದಮೇಲೆ ನಿರಂತರ ಮಾಸ್ಟರ್ ದಾತನಾಗ್ರಿ. ದಾನ್ ನಹಿ ಕರೋ ಲೇಕಿನ್ ಸಹಯೋಗ. ದಾನದ ಪ್ರಶ್ನೆ ಇಲ್ಲ, ಸಹಯೋಗ ಕೊಡಿ. ದಾನ ಏನ್ ಮಾಡಕ್ಕಾಗುತ್ತೆ? ನಮ್ಮ ಹತ್ರ ಏನಾದ್ರೂ ಇದೆಯಾ? ಇಲ್ಲ ಅಲ್ಲ. ಬಾಬೂರು ಕೊಟ್ಟಿದ್ದನ್ನ ಹೊಸಬರಿಗೆ ಕೊಡೋದು ದಾನ. ಬ್ರಾಹ್ಮಣರ ಪರಸ್ಪರ ಸಂಬಂಧಗಳಲ್ಲಿ ಕೊಡೋದು ಸಹಯೋಗ. ಅದಕ್ಕೆ ಹೇಳ್ತಿರೋದು ಬಾಬೂರು, ಸಹಯೋಗ ತೋ ದೇ ಸಕ್ತೆ ಹೋನಾ तो क्या कहा, महान दाता और महान सहयोगी बनो.
अभी 1 साल वाला भी है तो भी समय के अनुसार अभी बचपन के बातें समाप्त करो, क्योंकि सभी बच्चे वानप्रस्थ अवस्था के समीप हो। समय की गति प्रमाण, ड्रामा के नियम प्रमाण अभी सभी की वानप्रस्थ अवस्था समीप है. ತಂದೆ ಹೇಳ್ತಿರೋದು, ಚಾಹೆ 1 ವರ್ಷದವ್ರು ಇರ್ಬೋದು, 6 ತಿಂಗಳವ್ರು ಇರ್ಬೋದು, ಬಟ್ ಎಲ್ಲರೂ ಅಂತಿಮ ಸಮಯ ಹತ್ರ ಇರೋದ್ರಿಂದ ನಿಮ್ಮ ಪುರುಷಾರ್ಥ ತೀವ್ರವಾಗಿರ್ಲಿ. ಬಾಲ್ಯತನದ ಮಾತುಗಳು ಅಂದರೆ, ಬಾಲ್ಯತನ ಅಂದರೆ ಕೇರ್ಲೆಸ್, ಇವತ್ತಲ್ಲ ನಾಳೆ, ನಾಳೆ ಎಲ್ಲ ನಾಡಿದ್ದು, ಈ ಪರಿಸ್ಥಿತಿ ಆಗಲಿ ಆಮೇಲೆ, ಇದೆಲ್ಲ ಇರಂಗಿಲ್ಲ. ಇದೆಲ್ಲ ಸಮಾಪ್ತಿ ಮಾಡಿ ವಾನಪ್ರಸ್ಥ ಸ್ಥಿತಿಗೆ ಸಮೀಪ ಬನ್ನಿ. ಅಂದರೆ ಈಗೀಗ ವಾಣಿಯಿಂದ ದೂರ ಮನೆಗೆ ಹೊರಟೆ. ಸಮಯದ ಗತಿ, ಸಮಯ ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಗೊತ್ತಾಗ್ತಿದೆಯಲ್ಲ ಎಲ್ಲರಿಗೆ. ಡ್ರಾಮಾದ ನಿಯಮ ಪ್ರಮಾಣ, ಸಮಯದ ಗತಿಯ ಪ್ರಮಾಣ, ಡ್ರಾಮಾದ ನಿಯಮ ಪ್ರಮಾಣ ಈಗ ಎಲ್ಲರ ವಾನಪ್ರಸ್ಥಾವಸ್ಥೆ. ಚಿಕ್ಕ ಮಕ್ಕಳಿಗೆ ಈಗೀಗಂತೂ ಭವಿಷ್ಯ ಏನಿದೆ ಮಕ್ಕಳಿಗೆ, ಅದಕ್ಕೆ ಫಾರಿನಲ್ಲೆಲ್ಲ ಸೂಯಿಸೈಡ್ ಮಾಡ್ಕೊತಿದ್ದಾರೆ. ನೀವು ನಮಗಿಂಥ ಪ್ರಪಂಚ ಬಿಟ್ಟಿದ್ದೀರಾ, ಎಲ್ಲಿ ನಮಗೆ ಯಾವ ಭವಿಷ್ಯನೇ ಇಲ್ಲ. ಅವ್ರಿಗೆಲ್ಲ ರಿಯಲೈಸ್ ಆಗ್ತಿದೆ, ಬಟ್ ಇಲ್ಲಿನ ಮಕ್ಕಳಿಗೆ ಇನ್ನ ಅದ್ರ ರಿಯಲೈಸೇಷನ್ ಇಲ್ಲ. ದೊಡ್ಡವ್ರಿಗೆ ಇಲ್ಲ, ಇನ್ನು ಚಿಕ್ಕವ್ರಿಗೇನಿರುತ್ತೆ. बाप दादा जानते हैं कि बच्चों का बाप से जिगरी स्नेह है या ऊपर ऊपर का स्नेह है. दिल का स्नेह है तब तो भाग कर आए हैं ना. देखो बेहद के हाल में बेहद के बाप के बच्चे बेहद के रूप में विराजमान है. ये हाल अच्छा लगता है या दूर लगता है? देखो बैठने में तो दूर है, लेकिन बाप दादा अपने दिल की बहुत बड़ी स्क्रीन में आप सब दूर बैठे हुए बच्चों को अति समीप देख रहे हैं, दूर नहीं देख रहे हैं. ಬಾಬಾ ಹೇಳೋದು, ನನ್ನ ಮಕ್ಕಳಿಗೆ ತಂದೆ ಮೇಲೆ ಜಿಗ್ರಿ ಪ್ರೀತಿ ಇದೆ ಅಂತ ಒಪ್ಕೋತೀರಾ? ಎಲ್ಲರ ಹೃದಯದ ಜಿಗ್ರಿ ಸ್ನೇಹ ಇದೆ, ಮೇಲ್ಮೇಲಲ್ಲ. ಅದಕ್ಕೆ ಮಧುಬನಕ್ಕೆ ಓಡ್ಕೊಂಡು ಬಂದ್ರಲ್ವಾ. ಬೇಹದ್ ತಂದೆ ಮುಂದೆ ಬೇಹದ್ ಹಾಲಲ್ಲೆಲ್ಲ, ಬೇಹದ್ದಲ್ಲಿ ಜಾಸ್ತಿ ಎಲ್ಲ ಫುಲ್ ಆಗಿಬಿಟ್ಟಿದೆ, ಬೇರೆ ಕಡೆನೂ ಕುಳ್ತಿದಾರಲ್ಲ. ಸೊ ನಾವು ದೂರ ಇದ್ದೀವಿ, ಇಷ್ಟು ದೊಡ್ಡ ಹಾಲ್ ಅಂತ ಅಂದ್ಕೋತಿರೋ. ನನ್ನ ಹತ್ರ ಇಂಥ ಸ್ಕ್ರೀನ್ ಇದೆ ಮಕ್ಕಳೇ, ನೀವು ಎಷ್ಟೇ ದೂರ ಇದ್ರೂ ಹೃದಯದ ಸಮೀಪ ನಿಮ್ಮನ್ನು ನೋಡ್ತಾ ಇದ್ದೀನಿ. ನಂದು ದಿಲ್ ಕಿ ಸ್ಕ್ರೀನ್ ಬಹುತ್ ಬಡಿ ಹೈ. ಅಭಿ ತಕ್ ಸೈನ್ಸ್ ವಾಲೋನೆ ಭಿ ನೈ ನಿಕಾಲಾ ಹೈ. ಬಾಬಾನ ಹತ್ರ ಇರೋದೆಲ್ಲ ಜಾದೂ ನಗರಿ ತಾನೆ, ನಂತರ ಸ್ಕ್ರೀನು ಇನ್ನು ಇವ್ರು ಕಂಡಿಡ್ದಿಲ್ಲ ಮಕ್ಕಳೇ ಅಂತಿದ್ದಾರೆ. ಇಷ್ಟು ದೊಡ್ಡ ಸ್ಕ್ರೀನು. ಇಸಲಿಯೇ आप दूर नहीं बैठे हो, बाप दादा के दिल में बैठे हो. ಸ್ಕ್ರೀನು ಎಂಥದೋ, ನಿಮ್ಮ ನನ್ನ ಹೃದಯದಲ್ಲಿ ಕುಳ್ತಿದ್ದೀರಾ, ದೂರದಲ್ಲಿಲ್ಲ. ऐसे समझते हो ना, कुर्सी पर बैठे हो, दरी पर बैठे हो, दिल पर बैठे हो. कहाँ बैठे हो? ಚೇರಾ ಕೆಳಗಡೆನಾ, ನನ್ನ ಹೃದಯನ ಎಲ್ಲಿದ್ದೀರಾ? दृश्य तो बहुत अच्छा सुंदर लग रहा है, फुल पीछे तक भरा हुआ है, कुछ खाली है. बाप दादा देख रहे हैं, पीछे थोड़ा खाली है. देखो आप लोगों को बाप दादा ने काम दिया था, आप भूल गए होंगे, लेकिन बाप दादा को याद है. कौन सा काम दिया था? ಇದಕ್ಕೆ ಮುಂಚೆ ಏನು ಹೋಮ್ವರ್ಕ್ ಇತ್ತು ಹೇಳ್ರಿ? क्रोध मुक्त. तो आज वो नहीं पूछेंगे, पहला चांस लिया है ना, तो आज क्रोध मुक्त का पूछेंगे तो दिल शिकिस्त हो जाएंगे. बाप दादा को रिजल्ट पता है, पूछेंगे. आप लोगों से भी, वहां से भी रिजल्ट मंगाएंगे. आज छोड़ देते हैं. तो काम दिया था कि 9 लाख तैयार करके दिखाओ. याद है हर जोन कहा था, तो किस जोन से 9 लाख तैयार किया? ಬಾಬವರು ಕ್ರೋಧ ಮುಕ್ತ ಮಾತು ಹೇಳಲ್ಲ, ಬೇಜಾರ ಮಾಡ್ಕೊಂಡ್ಬಿಡ್ತೀರಾ. ಬಾಬಂಗೆಲ್ಲ ರಿಸಲ್ಟ್ ಗೊತ್ತು, ಅದಾಮೇಲೆ. ಬಟ್ ಈಗ ರಿಸಲ್ಟ್ ಏನಂದರೆ, ಎಲ್ಲ ಝೋನವ್ರು ಅವಾಗ ಪ್ರಾಮಿಸ್ ಮಾಡಿದ್ರು, ನಾವು 9 ಲಕ್ಷ ಸೇರಿ ಎಲ್ಲ ತಯಾರು ಮಾಡ್ತೀವಿ ಅಂತ. बंगाल बिहार का सेवा का टर्न है, तो बंगाल बिहार ने 9 लाख तैयार किया है. चुप है, बोलते नहीं. चलो एक जोन नहीं, सभी जोन ने, देश विदेश वालों ने मिलकर 9 लाख तैयार किया है. ಒಂದು ಝೋನ್ ಬೇಡ, ಬಟ್ ಎಲ್ಲ ಝೋನವ್ರು ಸೇರಿ, ವಿದೇಶದವರು ಸೇರಿ 9 ಲಕ್ಷ ತಯಾರು ಮಾಡಿದ್ದೀರಾ. विदेश वाले बताओ 9 लाख है. बाप दादा तो अपनी डेट फिक्स करते हैं,
उसी फिक्स डेट पर आते हैं। आप भी सब बातों की डेट फिक्स करते हो। ये हाल कब तक बनेगा, फंक्शन कब होगा, ये डेट फिक्स करते हो ना। तो इसकी डेट कौन सी है, फिक्स है विनाश के एंड में या पहले? क्या होगा, क्या सोचा है, कौन सी डेट है? कोई डेट है या अभी फिक्स नहीं किया है, ये भी ಬಾಪ್ करे. 9 ಲಕ್ಷನು ಯಾವಾಗ ತಯಾರು ಮಾಡ್ತಿದ್ದೀರಾ? ಅಲ್ಲಿ ಬೆಂಗಾಲ್ ವಿಹಾರ್ ಟರ್ನ್ ಇದೆ, ಎಲ್ಲರೂ ಸೇರ್ ಮಾಡ್ತೀರಾ ಏನು? ಅಂತ್ಯದಲ್ಲಿ ವಿನಾಶದಲ್ಲಿ ಮಾಡ್ತೀರಾ, ಯಾವಾಗ ಮಾಡ್ತೀರಾ? ಈಗಂತೂ ಎಲ್ಲ 10 ಲಕ್ಷ ಪಾರಾಗೋಯ್ತಲ್ಲ. ಸೊ ಅದಕ್ಕೆ ಹೇಳ್ತಿದ್ದಾರೆ ಬಾಬಾ ಆ ಡೇಟು ನಾನು ಮಾಡ್ಲಾ ಅಂತ. ಕರ್ನಾ ಆಪ್ಕೋ ಹೇ. ಫಂಕ್ಷನ್ಗೆ ಹೆಂಗೆ ಡೇಟ್ ಫಿಕ್ಸ್ ಮಾಡ್ತಿರೋ ನಿಮ್ಮ ಸ್ಥಿತಿಯ ಪ್ರತಿನೋ ಏನು ಮಾಡಬೇಕು, ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಅಂತ. बाप दादा तो कहेंगे कि शुभ कार्य में देरी नहीं करो, फिर क्या करेंगे, चलो इस सीजन के एंड में हो जाएगा तो भी अच्छा, इतनी हिम्मत है, सिर्फ दाता बन जाओ। अगर दाता बनेंगे तो दाता की भावना से आपकी रॉयल फैमिली और समीप वाले प्रजा जल्दी बन जाएंगे। तो वो लोग तो इंतज़ार कर रहे हैं, सिर्फ सदा दाता बनने की देरी है. ಜವಾಬ್ದಾರಿ ನಾವು ಮಕ್ಕಳ ಮೇಲೇನೆ ಕೊಡ್ತಿದ್ದಾರೆ ಬಾಬಾ. ಎಲ್ಲದೂ ತಯಾರು, ಅವರೆಲ್ಲ ಜನ ರೆಡಿ ಕೂತಿದ್ದಾರೆ. ನೀವೀಗ ನಿರಂತರ ಸದಾ ದಾತ, ಮಹಾನ್ ಸಹಯೋಗಿ ಆಗೋಕಷ್ಟೇ ಕಾಯ್ತಿದ್ದಾರೆ. ನೀವು ಕೊಡ್ತಾ ಹೋದರೆ ನಿಮ್ಮ ಫ್ಯಾಮಿಲಿಯವ್ರು ಇರಲಿ, ಸಂಪರ್ಕದವ್ರು ಇರಲಿ, ಎಲ್ಲರೂ ಜಲ್ದಿ ಬರ್ತಾ ಹೋಗ್ತಾರೆ, ಪ್ರಜೆಗಳಾಗ್ತಾ ಹೋಗ್ತಾರೆ. ಏನಂತೀರಿ? ಮಹಾನ್ ಸಹಯೋಗಿ बनने की देरी है. ज़्यादा खजाना स्वयं प्रति सिर्फ स्वयं की सेवा के प्रति लगाते हो, अपनी अपनी सेवाओं की ड्यूटीज में ज़्यादा समय लगाते हो. महान दाता बन, बेहद के दाता बन, वर्ल्ड के गोले पर खड़े हो, बेहद की सेवा के वाइब्रेशन फैलाओ. विश्व राजा बनना है, सिर्फ जोन के अपने अपने ड्यूटीज के सर्कल के राजा नहीं बनना है ना. कौन हो? विश्व कल्याणकारी होना. अभी बेहद में जाओ, बेहद में जाने से हद की बातें स्वतः ही समाप्त हो जाएंगे. मनोबल बहुत श्रेष्ठ बल है, उसको यूज नहीं करते हो. वाणी संबंध संपर्क उससे सेवा में बिजी रहते हो. अब मनोबल को बढ़ाओ, बेहद की सेवा जो अभी आप वाणी या संबंध सहयोग से करते हो वो मनोबल से करो. ಇಂಪಾರ್ಟೆಂಟು. ಬಾಬಾ ಹೇಳ್ತಾರೆ ಈಗ ನೀವು ಮಹಾನ್ ದಾತ, ಬೇಹದ್ದಲ್ಲಿ ದಾತನಾಗಲಿಕ್ಕೆ ಗ್ಲೋಬ್ ಮೇಲೆ, ವಿಶ್ವದ ಮೇಲೆ ನಿಂತ್ಕೊಂಡ್ಬಿಡಿ. ಎಲ್ಲರಿಗೆ ನೀವು ಏನು ಕೊಡಬೇಕೋ ಆ ಸೇವೆಯ ವೈಬ್ರೇಷನ್ಸ್ ಹರಡ್ತಾ ಹೋಗಿ. ಬೇಹದ್ ರಾಜರಾಗಬೇಕಲ್ವಾ, ಅದಕ್ಕೆ ವಿಶ್ವದ ರಾಜನಾಗಬೇಕಂದ್ರೆ ನೀವು ಬೇಹದ್ದಲ್ಲಿ ಕೊಡಬೇಕಾಗುತ್ತೆ. ನಿಮ್ಮ ಡ್ಯೂಟೀಸು, ನಿಮ್ಮ ಝೋನು ಇಷ್ಟಗಲನೇ ಇದ್ದರೆ ನೀವು ಅಷ್ಟಕ್ಕೆಲ್ಲ ರಾಜರು, ವಿಶ್ವ ಕಲ್ಯಾಣಕಾರಿಗಳು. ಅದು ಕೊಡೋಕೆ ಏನು ಮಾಡಬೇಕು? ಬೇಹದ್ದಲ್ಲಿ ನೀವು ಕೊಡ್ತಾ ಹೋದಾಗ ನಿಮ್ದೇನು ಲಿಮಿಟೆಡ್ ಹೆಚ್ಚು ಕಡಿಮೆಗಳಿದೆ ಇದು ಸಮಾಪ್ತಿ ಆಗುತ್ತೆ. ಮನೋಬಲ ಶ್ರೇಷ್ಠ ಬಲ, ಅದನ್ನು ಉಪಯೋಗಿಸ್ತಿಲ್ಲ. ಬರೀ ವಾಣಿ ಸಂಬಂಧ ಸಂಪರ್ಕದಲ್ಲಿ ಬಂದವ್ರಿಗಷ್ಟೇ ಹೇಳಿಕೊಂಡು ನೀವು ಸಮಯ ತುಂಬ ಕೊಡ್ತಿದ್ದೀರಾ. ಅಷ್ಟೇ ಅಲ್ಲ, ಬಾಬಾ ಹೇಳ್ತಾರೆ ನಿಮ್ಮ ಟೈಮು ನಿಮ್ಮ ಡ್ಯೂಟೀಸ್ ಹಿಂದೆ ಜಾಸ್ತಿ ಕೊಡ್ತಿದ್ದೀರಾ. ನಿಮ್ಮ ಸ್ವಯಂ ಪ್ರತಿ ಸ್ವಯಂ ನಿಮ್ಮ ಸೇವೆ ಮಾಡ್ಕೊಳ್ಳೋದ್ರಲ್ಲೇ, ನಿಮಗೆ ನೀವು ಟೈಮ್ ಕೊಡೋದ್ರಲ್ಲೇ ತುಂಬ ಟೈಮ್ ಕೊಡ್ತಿದ್ದೀರಾ. ಇದರಲ್ಲೆಲ್ಲ ತುಂಬ ಸಮಯ ಹೋಗ್ತಿದೆ. ಈಗ ಸಮಯ ಬೇಹದ್ ಸೇವೆಯಲ್ಲಿ ಕೊಡ್ರಿ ಅಂತಿದ್ದಾರೆ ಬಾಬುವರು. ಈ ಜೋ ಭಿ ಕರ್ನಾ ಹೈ ಕ್ಯಾ ಕರೋ, ಮನೋಬಲ್ ಸೆ ಕರೋ ಅಂತಿದ್ದಾರೆ. मनोबल की बेहद की सेवा अगर आपने बेहद की वृत्ति से मनोबल द्वारा विश्व के गोले के ऊपर ऊंचा स्थित हो, बाप के साथ परम धाम की स्थिति में स्थित हो, थोड़ा समय भी ये सेवा की तो वो आपको उसकी प्रारब्ध कई गुना ज़्यादा मिलेगा. ಅಂಡರ್ಲೈನು, ಅಟೆನ್ಷನ್ ಪ್ಲೀಸ್. ಮನೆಯಲ್ಲಿನು ಮನೋಬಲ ಅಂದರೆ ನಿಮ್ಮ ಮನಸ ಶಕ್ತಿಗಳೇನಿದೆ, ಆತ್ಮನ ಸರ್ವಶಕ್ತಿಗಳೇನಿದೆ, ಅದರ ಆಧಾರದ ಮೇಲೆ ಬೇಹದ್ ವಿಶ್ವದ ಆತ್ಮಗಳು ಬಾಯಿ ವೃತ್ತಿಯಲ್ಲಿ ನೀವು ಗ್ಲೋಬ್ ಮೇಲೆ ನಿಂತ್ಕೊಂಡು ಹೈಯೆಸ್ಟ್ ಸ್ಥಿತಿ ಅಂದರೆ ಪರಂಧಾಮದಲ್ಲಿ ಬಾಬುವ್ರ ಹತ್ರ ಇರೋ ಬೀಜರೂಪ ಸ್ಥಿತಿಯಲ್ಲಿ ಕೂತು ಸ್ವಲ್ಪ ಹೊತ್ತಾದ್ರೂ ನೀವು ಈ ವಿಶ್ವದ ಪ್ರತಿ ಸೇವೆ ಮಾಡಿದ್ರೆ ಅದರ ಪ್ರಾರಬ್ಧ ತುಂಬ ಜಾಸ್ತಿ ಸಿಗುತ್ತೆ.
ಒಂದು ಪ್ಯಾರಾಗ್ರಾಫ್ ಇದೆ, ಓದ್ಬಿಡ್ತೀನಿ, ಎಲ್ಲರೂ ವೆಯ್ಟ್ ಮಾಡ್ತಿದ್ದೀರಲ್ಲ. आजकल के समय और सर्कमस्टेंसेस के प्रमाण अंतिम सेवा यही मनसा व मनोबल की सेवा है. इसका अभ्यास अभी से करो, चाहे वाणी द्वारा व संबंध संपर्क द्वारा सेवा करते हो, लेकिन अभी इस मनसा सेवा का अभ्यास अति आवश्यक है. साथ साथ अभ्यास करते चलो, समझा क्या करना है. ಈಗ ಅಟೆನ್ಷನ್ ಪ್ಲೀಸ್. ಏನಂದರೆ ಇವತ್ತಿಂದ ಇದರ ಅಭ್ಯಾಸ ಶುರು ಮಾಡ್ಕೋಬೇಕು. ಮನಸಾ ಸೇವೆಯ ಅಭ್ಯಾಸ ಇದು ಹ್ಯಾಬಿಟ್ ಆಗಬೇಕು. ಹೆಂಗೆ ಈಗ ವಾಚಾ ಸರ್ವೀಸ್ ಮಾಡುವಾಗ ಫಸ್ಟು ಹೇಳಕ್ಕೆ ಬರಲ್ಲ, ಅರ್ಧಂಬರ್ಧ ತಪ್ಪಾಗುತ್ತೆ, ಮಾಡ್ತಾ 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 ಅದರಲ್ಲಿ ಪರ್ಫೆಕ್ಷನ್ ಬರುತ್ತೆ. ಹಂಗೇನೆ ಮನಸಾ ಸೇವೆ ಮಾಡುವಾಗ್ಲೂ ಫಸ್ಟ್ ವ್ಯರ್ಥ ಸಂಕಲ್ಪ ಬರ್ಬೋದು, ಸ್ಥಿರತೆ ಇಲ್ಲದೆ ಇರ್ಬೋದು, ಹೆಚ್ಚು ಕಡಿಮೆ ಆಗ್ಬೋದು. ಬಟ್ ಅದು ಮಾಡ್ತಾ ಮಾಡ್ತಾ ಅದರಲ್ಲಿ ಏಕರಸ ಸ್ಥಿತಿ ಬಂದ್ಬಿಡುತ್ತೆ. ಯಾಕೆಂದರೆ ನಿರಂತರ ಶುದ್ಧ ಸಂಕಲ್ಪಗಳು ಬೇಕು. ವ್ಯರ್ಥ ಸಂಕಲ್ಪ ಇರೋರು ಮನಸ ಸೇವೆ ಮಾಡೋಕ್ಕಾಗಲ್ಲ. ನೆಗೆಟಿವ್ ಅಂತೂ ಇದ್ದರೆ ಅದು ಪ್ರಶ್ನೆನೇ ಇಲ್ಲ. ಅದಕ್ಕೆ ಸಮಯ ಪ್ರಮಾಣ ಒಂದು, ಅಂತಿಮ ಸೇವೆಯ ಪ್ರಮಾಣ. ಈಗ ಮನಸ ಮನೋಬಲದ ಸೇವೆ ಅಗತ್ಯ ಇದೆ. ಇದರ ಅಭ್ಯಾಸ ಈಗಲಿಂದನೇ ಮಾಡಿ. ಅವಾಗೇ ಹೇಳಿದರು ಬಾಬವರು, ವಾಣಿಯಿಂದ ಸಂಬಂಧ ಸಂಪರ್ಕದ ಸೇವೆ ಮಾಡ್ತಿದ್ದೀರಾ, ಈಗ ಮನಸಾ ಸೇವೆ ಅತಿ ಅವಶ್ಯಕತೆ ಇದೆ. ಜೊತೆ ಜೊತೆ ಇದರ ಅಭ್ಯಾಸ ಮಾಡ್ತಾ ಹೋಗಿ. ತಿಳ್ಕೊಂಡ್ರಲ್ವ ಮಕ್ಕಳೇ ಏನು ಮಾಡಬೇಕು. ಈ ಮನಸಾ ಸೇವಾ ವಹಿ ರಂಗತ್ ದಿಖಾಯೆಂಗೆ जो स्थापना के आदि में बाप की मनसा द्वारा रूहानी आकर्षण ने बच्चों को आकर्षित किया ना, और मनसा सेवा के फल स्वरूप अभी भी देख रहे हो कि वही आत्माएं अब भी फाउंडेशन है. ड्रामा अनुसार ये बाप की मनसा आकर्षण का सबूत है, जो कितने पक्के हैं. तो अंत में भी अभी बाप के साथ आपकी भी मनसा आकर्षण, रूहानी आकर्षण से जो आत्माएं आएंगे वो समय कम है, मेहनत कम और ब्राह्मण परिवार में वृद्धि करने के निमित्त बनेंगे. ಅಂದರೆ ನೀವೆಲ್ಲ ಮನಸಾ ಸೇವೆ ಮಾಡೋಕ್ಕೆ ಶುರು ಮಾಡಿದ್ರೆ, ಬ್ರಹ್ಮ ತಂದೆಯಲ್ಲಿ ಶಿವಬಾಬ ಬಂದಾಗ ಎಲ್ಲ ಆತ್ಮಗಳನ್ನು ದಯೆಯ ಪ್ರೀತಿಯ ಆಧಾರದ ಮೇಲೆ ಬ್ರಹ್ಮ ತಂದೆಯಲ್ಲಿ ಕೂತು ಬಾಬಾ ಸಂಕಲ್ಪ ಮಾಡಿದ್ರಷ್ಟೆ. ಎಲ್ಲರೂ ಓಡ್ಕೊಂಡು ಬಂದ್ಬಿಟ್ರು. ಬರೀ ಮನೆಗೆ ಹೋಗಿ ಏನು ಹೇಳಲಿಲ್ಲಲ್ಲ, ನೀವು ಇಲ್ಲ ಕಡೆ ಬನ್ನಿ ಅಂತ. ಬರೀ ಸಂಕಲ್ಪ ಮಾಡಿದ್ರು, ಮಗು ನಾನು ಇಲ್ಲಿ ಕೂತಿದ್ದೀನಿ ಈ ಬ್ರಹ್ಮನಲ್ಲಿ, ಸದರ್ ಬಜಾರ್ ಕರಾಚಿ. ಅದು ಅವ್ರಿಗೆ ಕಾಣಿಸ್ತಾ ಹೋಯ್ತು, ಅಡ್ರೆಸ್ ಸಿಗ್ತಾ ಹೋಯ್ತು, ಎಲ್ಲರೂ ದಡ ಓಡ್ಕೊಂಬಂದರು. ಈಗ ಅಂತಿಮ ಸಮಯದಲ್ಲಿನೂ ನಿಮ್ಮ ನಿರಂತರದ ಆತ್ಮೀಯತೆಯ ಮನಸ, ಶುಭ ಭಾವನೆಯ ಸಮರ್ಥ ಭಾವನೆಗಳ ಮನಸ ಏನಿದೆ ಅದರ ಆಕರ್ಷಣೆ ಹಂಗಿರುತ್ತೆ. ಇವು ಕಡಿಮೆ ಸಮಯದಲ್ಲಿ ಪರಿಶ್ರಮ ಕಡಿಮೆ, ಎಲ್ಲ ಬ್ರಾಹ್ಮಣ ಪರಿವಾರದ ವೃದ್ಧಿ ಅಂದರೆ ಆತ್ಮಗಳು ಬರ್ತಾ ಹೋಗ್ತಾರೆ, ಅನುಭವ ಮಾಡ್ತಾ ಹೋಗ್ತಾರೆ. ಈ ಪೇಲಿ ರಂಗತ್ ಆದಿ ಸೋ ಅಂತ್ಯಲ್ಲ, ಅಂತ್ಯದಲ್ಲಿ ಇದನ್ನು ನೀವು ನೋಡ್ತಾ ಹೋಗ್ತೀರಾ. जैसे आदि में ब्रह्मा बाप को साधारण रूप न देख श्री कृष्ण के रूप में अनुभव करते थे. साक्षात्कार अलग चीज़ है, लेकिन साक्षात स्वरूप पे श्री कृष्ण ही देखे, खाते पीते चलते थे. ऐसा है ना. तो स्थापना में एक बाप ने किया, अंत में आप बच्चे भी आत्माओं के आगे साक्षात देवी देवता दिखाई देंगे. वो समझेंगे ही नहीं कि ये कोई साधारण है, वही पूज्यपन का प्रभाव अनुभव करेंगे. तब बाप सहित आप सभी के प्रत्यक्षता का पर्दा खुलेगा. ಅಂದರೆ ಎಲ್ಲ ದಾದಿಗಳ ಅನುಭವ ನೀವು ಕೇಳಿದ್ದೀರಾ. ಈಗೀಗ ಬ್ರಹ್ಮಬಾಬಾ ಈಗೀಗ ಅಲ್ಲೇನೆ ಕೃಷ್ಣ ಕಾಣ್ತಾ ಇದ್ರು. ಆ ರೂಪ ವ್ಯಾನಿಷ್ ಆಗಿಬಿಡ್ತಿತ್ತು. ಕೃಷ್ಣ ನಡೀತಿರೋದು, ಕೃಷ್ಣ ತಿಂತಿರೋದು, ಕೃಷ್ಣ ನೋಡ್ತಿರೋದು, ಇದೇ ಅನುಭವ ಮಾಡಿದ್ರು. ಸಾಕ್ಷಾತ್ಕಾರ ಬೇರೆ, ಸಾಕ್ಷಾತ್ ರೂಪದಲ್ಲಿ ಹಂಗೇನೆ ನಿಮ್ಮನ್ನು ಯಾರು ಈ ಸ್ಥಿತಿಯಲ್ಲಿ ನಿರಂತರ ಸೇವೆ ಮಾಡ್ತಾರೆ, ನಿಮ್ಮನ್ನು ಸಾಕ್ಷಾತ್ ದೇವಿ ದೇವತಾ ರೂಪದಲ್ಲಿ ನೋಡ್ತಾರೆ, ನಿಮ್ಮ ಪೂಜ್ಯ ರೂಪ ನೋಡ್ತಾರೆ, ನಿಮ್ಮನ್ನು ನೋಡಲ್ಲ. ಈ ಸ್ಥಿತಿಗೆ ಬರೋದಿದೆ. ಬಟ್ ಅದಕ್ಕೆ ನೀವು ಈ ಮನಸ ಸರ್ವಶ್ರೇಷ್ಠ ಸೇವೆ ನಿರಂತರವಾಗಿ ಮಹಾನ್ ದಾತ, ಮಹಾನ್ ಸಹಯೋಗಿಯಾಗೋ ಸೇವೆ ಮಾಡಬೇಕಾಗತ್ತೆ. ಅವ್ರು ನಿಮ್ಮನ್ನು ಸಾಧಾರಣ ಅಂತ ತಿಳ್ಕೊಳ್ಳೋದೇ ಇಲ್ಲ. ಬಾಬಾ ಹೇಳ್ತಾರೆ ಬರೀ ಪೂಜ್ಯ ರೂಪ ನೋಡ್ತಾರೆ. तो बच्चों के साथ प्रत्यक्ष होना है ना, बाप अकेले नहीं.
तो तब बाप सहित आप सभी के प्रत्यक्षता के पर्दा खुलेगा. ಯಾವಾಗ ನಿಮ್ಮಲ್ಲಿ ನಿರಂತರ ಪೂಜ್ಯ ರೂಪ ನೋಡ್ತಾರೆ, ತಂದೆಯ ಜೊತೆಯಲ್ಲಿ ನಿಮ್ಮೆಲ್ಲರ ಪ್ರತ್ಯಕ್ಷತೆ ಒಟ್ಟೊಟ್ಟಿಗೆ ಆಗ್ತಾ ಹೋಗುತ್ತೆ. ನಾನು ಒಂಟಿಯಾಗಿ ಪ್ರತ್ಯಕ್ಷ ಆಗಲ್ಲ, ನೀವು ಮಕ್ಕಳ ಜೊತೆ ಪ್ರತ್ಯಕ್ಷ ಆಗ್ತೀನಿ. ಜೈಸೆ ಸ್ಥಾಪನಾ ಮೇ, ಇದು ತುಂಬಾ ಡೀಪ್ ಆಗಿರೋ ವಿಷಯ. ಟೈಮ್ ಅಂತೂ ಆಗ್ತಿದೆ. ಇದನ್ನ ನೀವು ಒಂದೊಂದು ಲೈನ್ ಓದಿ, ಇದನ್ನ ಚಿಂತನೆ ಮಾಡ್ತಾ, ಇದನ್ನ ಅರಗಿಸ್ಕೊಳ್ಳಿ, ಜೀರ್ಣ ಮಾಡ್ಕೊಳ್ಳಿ. ನಾನೀಗೇನು ಮಾಡಬೇಕು, ಒಂದು ಫೈನಲ್ ನಿರ್ಣಯಕ್ಕೆ ಬನ್ನಿ. ನನ್ನ ಪುರುಷಾರ್ಥ ಈ ಸೆಕೆಂಡಿಂದ ನಾನು ಹೆಂಗಿರಬೇಕು. ಇನ್ನು ಕೈ ಬಿಟ್ಟು ಹೋಗಿದೆ ಟೈಮು, ಇನ್ನು ನೀವು ಕೇರ್ಲೆಸ್ ಮಾಡ್ಕೊಂಡು ಹಂಗೆ ಹಿಂಗೆ ಅಂತ ಇದ್ದರೆ ಆಮೇಲೆ ಕಷ್ಟ. ನಿಮ್ಮನ್ನು ನೀವು ಕ್ಷಮಿಸ್ಕೊಳಕ್ಕಾಗಲ್ಲ. ನನಗೆ ಟೈಮ್ ಇತ್ತು ಮಾಡಲಿಲ್ಲಲ್ವ ಅನ್ನೋ ದುಃಖ ತುಂಬ ಆಗ್ಬಿಡುತ್ತೆ. ನೀವು ಯೋಚನೆನೂ ಮಾಡೋಕ್ಕಾಗಲ್ಲ ಆ ರಿಯಲೈಸೇಷನ್ ಎಷ್ಟು ಕಷ್ಟದ್ದು ಅಂತ. ಯಾಕೆಂದ್ರೆ ಎಲ್ಲ ಕಾಣಿಸ್ತದ, ಬಾಬಾ ತೋರಿಸ್ತಾ ಹೋಗ್ತಾರೆ. ನೀವು ನನ್ನ ಮಾತು ಮೀರಿ ಹೆಂಗೆ ಕಾಲಕ್ಕೆ ಕಳೆದ್ರಿ, ಏನೇನು ಕಳ್ಕೊಂಡ್ರಿ, ಏನೇನು ನನ್ನಿಂದ ತಗೋಬೋದಾಗಿತ್ತು ಅಂತ. ಅವಾಗ ಎಷ್ಟು ಕಷ್ಟ ಆಗ್ಬೋದಲ್ವಾ. ಅದನ್ನು ಈಗಲೇ ಅನುಭವ ಮಾಡ್ರಲ್ಲ, ಆಮೇಲೆ ಏನಕ್ಕೆ. जैसे स्थापना में ब्रह्मा के साथ विशेष ब्राह्मण आत्मा भी स्थापना के निमित्त बने, ऐसे समाप्ति के समय भी बाप के साथ साथ अनन्य बच्चे भी देव रूप में साक्षात अनुभव होंगे. इसके लिए यही जो आज सुनाया, अभी से प्रारब्ध स्वरूप में स्थित रहो. छोटी छोटी बातों छोड़ो, ये छोटी छोटी बातों को अब चले जाओ, ऊंचे चले जाओ. ಈಗೆಲ್ಲ ಸಣ್ಣ ಸಣ್ಣ ಮಾತುಗಳನ್ನು ಬಿಟ್ಬಿಡಿ, ತುಂಬ ಹೈಯೆಸ್ಟ್ ಸ್ಥಿತಿಯಲ್ಲಿ ಹೊರಟೋಗ್ರಿ. ಬ್ರಹ್ಮ ತಂದೆ ಹೈಯೆಸ್ಟ್ ಆತ್ಮ ಅಲ್ಲ, ಶಿವಬಾಬನ ಜೊತೆ ಸ್ಥಾಪನಾ ಕಾರ್ಯಕ್ಕೆ ನಿಮಿತ್ತರಾದರು. ಹಂಗೆ ನಾನು ಅಂತ್ಯದಲ್ಲಿ ನೀವೆಲ್ಲ ಅನನ್ಯ ದೇವರೂಪದಲ್ಲಿ, ಅನನ್ಯ ಮಕ್ಕಳೆಲ್ಲ ನನ್ನ ಜೊತೆ ದೇವತಾ ಸ್ವರೂಪದಲ್ಲಿ ಪ್ರತ್ಯಕ್ಷರಾಗ್ತೀರ. ಅದಕ್ಕೇನು ಮಾಡಿ, ಸಭಿ ಅನನ್ಯ ಬಚ್ಚೆ भी देव रूप में साक्षात अनुभव होंगे बाबन जोते. इसके लिए यही जो आज सुनाया, अभी से प्रारब्ध स्वरूप में स्थित रहो, छोटी छोटी बातें छोड़ो, ऊंचे चले जाओ. विशेष प्रारब्ध स्वरूप का साक्षात्कार स्वयं भी करो और कराओ. समझा. ವಿಶೇಷ ಪ್ರಾರಬ್ಧ ಸ್ವರೂಪದ ಸಾಕ್ಷಾತ್ಕಾರ, ನೀವೇನು ಅನ್ನೋದನ್ನ ನಿಮ್ಮ ಭವಿಷ್ಯ ಸಂಪನ್ನ ಸ್ಟೇಜ್, ಈಗ ಏನೋ ಕರ್ಮಾತೀತ ಏಂಜಲ್ ಸ್ಟೇಜ್, ಭವಿಷ್ಯದ ಪೂಜ್ಯ ರೂಪ ಈಗಲೇ ನಿಮ್ಮಲ್ಲಿ ಅನುಭವ ಮಾಡಿ ನೀವು ಅದರಲ್ಲೇ ಇರಿ. ಅದೇ ನಿಮ್ಮ ಭಾಗ್ಯ. ಮಧ್ಯಕಾಲದ ಸಂಘದೋಷದ ಸ್ಥಿತಿ ಏನಿದೆ, ತನ್ನ ಶರೀರದ ಸಂಘದೋಷ ಇರ್ಬೋದು, ಇನ್ನೊಬ್ಬ ಆತ್ಮಗಳ ಬೇರೆ ಮನುಷ್ಯಾತ್ಮರ ಸಂಘದೋಷ ಇರ್ಬೋದು, ಅನ್ನ ದೋಷ ಇರ್ಬೋದು, ಸಂಸ್ಕಾರಗಳ ದೋಷ ಇರ್ಬೋದು. ಈ ದೋಷಗಳಲ್ಲಿ ಬರಬೇಡ್ರಿ. ಪ್ರಾರಬ್ಧ ರೂಪದ ಅನುಭವ ಮಾಡಿ. ಸಮಜಾ ಅಂತಿದ್ದಾರೆ. ಸ್ವಯಂ ಕರೋ ಅವ್ರು ಕರಾವೋ, ತಾನು ಮಾಡಿ ಅನ್ಯರಿಗೆ ಮಾಡಿಸಿ. ಅಭಿ ಸಭಿ ಅಪ್ನೆ ಅನಾದಿ ಸ್ವರೂಪ್ ಮೇ ಏಕ್ ಸೆಕೆಂಡ್ ಮೇ ಸ್ಥಿತ ಹೋ ಸಕ್ತೆ ಹೋ, क्योंकि अंत में एक सेकंड की भी सीटी बजने वाली है. अभी से अभ्यास करो, बस टिक जाओ. अच्छा, ಈಗಲಿಂದ ಅಭ್ಯಾಸ ಮಾಡಿ ಆ ಅನಾದಿ ಸ್ಥಿತಿಯಲ್ಲಿ 1 ಸೆಕೆಂಡಲ್ಲಿ ಸ್ಥಿತರಾಗೋ ಪ್ರಾಕ್ಟೀಸ್ ಮಾಡಿ. ಲಾಸ್ಟಲ್ಲಿ 1 ಸೆಕೆಂಡಿಂದಾನೇ ಪೇಪರು. ಮಗು ಈಗ ಬಂದ್ಬಿಡು ಅಂತೇಳಿ ನಾವು ಹೊರಟ್ಬಿಡ್ಬೇಕಾಗುತ್ತೆ. अच्छा, सर्व चारों ओर के बच्चों को सदा भाग्य की रेखाएं इमर्ज रूप में स्मृति में रखने वाली आत्माओं को सदा अपने संगम युगी सर्व प्राप्ति स्वरूप प्रारब्ध को अनुभव करने वाले सदा मास्टर दाता महान सहयोगी आत्माओं को सदा मनसा सेवा द्वारा विश्व के आत्माओं के कल्याणकारी आत्माओं को बाप दादा का याद प्यार और नमस्ते. हम सभी बच्चों की भी बाप दादा को याद प्यार गुड मॉर्निंग.
ನಮಸ್ತೆ ನಮಸ್ತೆ ನಮस्ते। थैंक यू, शुक्रिया बाबा। वरदान, कर्म योगी की स्टेज द्वारा कर्म भोग पर विजय प्राप्त करने वाले विजयी रतन भव। ಕರ್ಮ ಯೋಗದ ಸ್ಥಿತಿಯಲ್ಲಿದ್ದು ಎಲ್ಲ ತರಹದ ಕರ್ಮ ಭೋಗಗಳು ಲೆಕ್ಕಾಚಾರ ಏನು ಬರುತ್ತೆ ಅದನ್ನ ಮೇಲೆ ವಿಜಯ ಪ್ರಾಪ್ತಿ ಮಾಡ್ಕೊಳ್ಳೋವರೇ ವಿಜಯಿ ರತ್ನಗಳು। ಸ್ಲೋಗನ್, ಸಾಹಸ್ ಕೋ ಸಾಥಿ ಬನಾ ಲೋ ತೋ ಹರ್ ಕರ್ಮ ಮೇ ಸಫಲತಾ ಮಿಲ್ತಿ रहेंगी। ಸಾಹಸವನ್ನ ನಿಮ್ಮ ಜೊತೆಗಾರ ಮಾಡ್ಕೊಂಡ್ಬಿಡಿ, ಪ್ರತಿ ಕರ್ಮದ ಹಿಮ್ಮತೆ ಬಚ್ಚೆ ಮದದೆ ಬಾಪಲ್ಲ, ನೀವು ವಿಜಯಿಗಳಾಗ್ಬಿಡ್ತೀರಾ, ಅರ್ಥಾತ್ ಸಫಲತೆ ಪಡ್ಕೋತೀರಾ, ರೈಟ್। ಕರ್ಮಯೋಗದ ಸ್ಥಿತಿಯಲ್ಲಿ ಕರ್ಮಭೋಗ ಸಮಾಪ್ತಿ ಮಾಡೋದೇನು? ಶರೀರಕ್ಕೆ ಕಾಯಿಲೆ ಬರ್ಬೋದು, ಮನ್ಸಿಗೆ ಕಾಯಿಲೆ ಬರ್ಕೊಡ್ದು, ಅಂದರೆ ಆ ಕಾಯಿಲೆಯ ಪ್ರಭಾವ, ಅಯ್ಯೋ ನಂಗೆ ಬಂದ್ಬಿಡ್ತಲ್ಲ ಕಾಯಿಲೆ ಅಂದರೆ ನಿಮ್ಮ ಆತ್ಮಕ್ಕೆ ಬಂತ? ಯಾರಿಗೆ ಬಂತು? ನನಗೆ ಬಂತು ಅಂದರೆ ನೀವು ನಿಮ್ಮ ಆತ್ಮಕ್ಕೆ ಕಾಯಿಲೆ ತಂದ್ಕೋತಾ ಇದ್ದೀರಾ, ಅದು ಬಿಡಿ ಅಂತಿದ್ದಾರೆ ಬಾಬವರು। ಮನನ ಶಕ್ತಿಯ ಸಾಗರದ ಕೆಳಗಡೆ ಇರಿ, ಕರ್ಮಯೋಗಿಗಳಾಗಿ, ಮನಸ್ಸು ಸ್ಟ್ರಾಂಗ್ ಇರುತ್ತೆ, ಕರ್ಮ ಭೋಗ ಮುಗಿಯುತ್ತೆ ಅಂತ। ಓಂ ಶಾಂತಿ।